ಶ್ರೀ ದೇವಿ ಮಹಾತ್ಮೆಯ ಪೀಠಿಕಾಧ್ಯಾಯ. ಪೂಜ್ಯರು, ಮಂಗಳಪ್ರದರು, ದೇವತಾ ಸ್ವರೂಪರೂ ಆದ ಶರಣಾಗತರನ್ನು ಪಡೆಯುವ ಪುಣ್ಯ ಭೂಮಿಯಾದ ಅಯೋಧ್ಯೆಯಲ್ಲಿ ಸನ್ನಿಹಿತವಾಗಿರುವ ಶ್ರೀ ಶ್ರೀ ಚಿದಾನಂದ ಗುರುವರಿಯರು ನಮಗೆಲ್ಲ ಮಂಗಳವನ್ನು ಉಂಟು ಮಾಡಲಿ. ಶ್ರೀ ಶಿವಾನಂದ ಯೋಗೀಶ್ವರರ ಪ್ರಿಯ ಶಿಷ್ಯರು, ತುಂಗಭದ್ರಾ ನದಿ ತೀರವಾಸಿಗಳು, ರಾಜಯೋಗಿಗಳು ಆದ ಶ್ರೀ ಶ್ರೀ ಚಿದಾನಂದ ಗುರುಗಳಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡೋಣ. ಗುರುವಿನಾಜ್ಞೆಯಂತೆ ಚಿದಾನಂದಾವಧೂತರು ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ನೀಡಿ ಭಕ್ತರನ್ನು ಸಲಹುವ ಶ್ರೀ ದೇವಿಯ ಮಹಾನ್ ಚರಿತ್ರೆಯನ್ನು ಹೇಳಿದ್ದಾರೆ. ಸಿದ್ಧ ಪರ್ವತವಾಸಿನಿಯು ದೇವಿ ಸ್ವರೂಪಳು ಆದ ಶ್ರೀ ಬಕುಳಾಮುಖಿಯು ತಾನೇ ಹೇಳಿ ರಚಿಸಿರುವ ದೇವಿ ಮಹಾತ್ಮೆಯನ್ನು ಭಕ್ತರು ಕೇಳಿ ಆನಂದಿಸಲಿ. ಯಾವ ಯಾವ ಭಕ್ತರು ಯಾವ ಯಾವ ಇಷ್ಟಾರ್ಥಗಳನ್ನು ಬಯಸುವರೋ ಆ ಇಷ್ಟಾರ್ಥಗಳೆಲ್ಲವೂ ದೇವಿ ಮಹಾತ್ಮೆಯ ಪಾರಾಯಣದಿಂದ ಸಿದ್ಧಿಸುತ್ತವೆ. ಭೂತ, ಪ್ರೇತ, ಪಿಶಾಚಗಳ ಭಯ, ವಿಷ ಜಂತುಗಳ ಭಯ, ಮಾರ್ಗ ಭಯ, ಕಳ್ಳರ ಕಾಟಗಳು ಶ್ರೀದೇವಿಯ ನಾಮಸ್ಮರಣೆಯಿಂದಲೇ ನಾಶವಾಗುತ್ತವೆ. ಆಕೆ ಪರಮ ಕರುಣಾಮಯಿಯಾಗಿದ್ದಾಳೆ. ಶ್ರೀದೇವಿ ಮಹಾತ್ಮೆ ಗ್ರಂಥದ ಮಹಿಮೆ ಅಪಾರವಾಗಿದೆ. ಕಾಮಧೇನು ಕಲ್ಪವೃಕ್ಷಗಳಂತೆ ಬೇಡಿದುದನ್ನು ನೀಡುವ ಮಹಿಮಾನ್ವಿತ ಶಕ್ತಿ ಈ ಗ್ರಂಥಕ್ಕಿದೆ. ದೇವಿಯ ಕರುಣೆಯಿಂದ ಬಯಸಿದುದೆಲ್ಲ ಈಡೇರುತ್ತದೆ. ಧನ, ಕನಕ, ವಸ್ತು, ವಾಹನ, ವಸ್ತ್ರ, ಐಶ್ವರ್ಯಗಳು, ಭೋಗ ಭಾಗ್ಯಗಳು ಈ ಗ್ರಂಥದ ಪಾರಾಯಣ ಮಹಿಮೆಯಿಂದ ಕೈಗೂಡುತ್ತವೆ. ಎಂತಹ ಅಸಾಧ್ಯವಾದ ಕಾರ್ಯಗಳೂ ಇದರಿಂದ ಸಾಧ್ಯವಾಗುತ್ತವೆ. ಪ್ರತಿವಾದಿಗಳ ಮೇಲೆ ಜಯ, ಶತ್ರುನಾಶ, ಕಾರ್ಯಸಿದ್ಧಿಗಳು ಲಭಿಸುತ್ತವೆ. ದೇವಿ ಮಹಾತ್ಮೆಯ ಗ್ರಂಥವು ಮನೆಯಲ್ಲಿದ್ದರೆ ಸಾಕು, ಭೂತ, ಗ್ರಹ, ಪಿಶಾಚಾದಿಗಳು ಅಲ್ಲಿಂದ ದೂರ ಓಡಿ ಹೋಗುತ್ತವೆ. ಜಗಜ್ಜನನಿಯ ಈ ದಿವ್ಯ ಚರಿತ್ರೆಯನ್ನು ಪಠಿಸಿದವರಿಗೆ ರಾಜಪ್ರೀತಿಯುಂಟಾಗಿ ಭಯ ನಿವಾರಣೆಯಾಗುತ್ತದೆ. ಭೂತ ಬಾಧೆಯಿಂದ ಪೀಡಿತರಾದವರಿಗೆ ಭಸ್ಮವನ್ನು ಈ ಗ್ರಂಥದಲ್ಲಿಟ್ಟು ಹಚ್ಚಿದರೆ ತಕ್ಷಣ ಅದು ನಿವಾರಣೆಯಾಗುತ್ತದೆ. ವಶೀಕರಣವನ್ನು ಬಯಸುವವರು ಈ ಗ್ರಂಥವನ್ನು 30 ದಿವಸ ಬಿಡದೆ ಪಾರಾಯಣ ಮಾಡಿದರೆ ಎಲ್ಲರೂ ಆತನ ವಶರಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಈ ಗ್ರಂಥವನ್ನು ಸಂಪೂರ್ಣವಾಗಿ ಒಂದೇ ದಿನದಲ್ಲಿ 1 ವರ್ಷ ಕಾಲ ಪಾರಾಯಣ ಮಾಡಿದರೆ ದೇವಿ ಸಾಕ್ಷಾತ್ಕಾರವಾಗಿ ಬೇಡಿದ ಫಲ ಸಿಗುತ್ತದೆ. 40 ದಿನ ಅಂದರೆ 1 ಮಂಡಲ ಅಥವಾ 2 ಮಂಡಲ ಪಾರಾಯಣ ಮಾಡಿದರೆ ಹೆಚ್ಚಿನ ಫಲ ಸಿಗುತ್ತದೆ. 3 ವರ್ಷಗಳ ಪಾರಾಯಣದಿಂದ ದೇವಿಯು ಅಧಿಕ ಫಲ ನೀಡುತ್ತಾಳೆ. ಶ್ರದ್ಧಾ ಭಕ್ತಿಗಳಿಂದ ಪದ್ಮಾಸನದಲ್ಲಿ ಕುಳಿತು ಶ್ರೀದೇವಿಯನ್ನು ಸುಗಂಧ ಪುಷ್ಪ, ಶ್ರೀಗಂಧ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿದರೆ ಪರಮೇಶ್ವರಿಯ ಕರುಣೆ ಒದಗುತ್ತದೆ. ನಿತ್ಯವೂ ಪಾರಾಯಣ ಸಾಧ್ಯವಿಲ್ಲವಿದ್ದರೆ ತದಿಗೆ ಅಷ್ಟಮಿ, ನವಮಿ, ಚತುರ್ದಶಿ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಾಗಲಿ ಅಥವಾ ಮಂಗಳವಾರ, ಶುಕ್ರವಾರಗಳಲ್ಲಾದರೂ ದೇವಿ ಮಹಾತ್ಮೆ ಪಠಿಸಬಹುದು. ನವರಾತ್ರಿಯಲ್ಲಿ 9 ದಿವಸಗಳಲ್ಲೂ ದೇವಿ ಮಹಾತ್ಮೆಯ ಪಾರಾಯಣ ಮಾಡಿದರೆ ಬಹಳ ಪುಣ್ಯ ಲಭಿಸುತ್ತದೆ. ದೇವಿ ಮಹಾತ್ಮೆಯ 1-2 ಅಧ್ಯಾಯಗಳನ್ನಾದರೂ ಪಾರಾಯಣ ಮಾಡಿದರೆ ಶ್ರೀದೇವಿಯು ಬೇಡಿದ ಫಲಗಳನ್ನು ನೀಡುವುದರಲ್ಲಿ ಸಂಶಯವಿಲ್ಲ. ಈ ಗ್ರಂಥವನ್ನು ಶ್ರದ್ಧಾ ಭಕ್ತಿಗಳಿಂದ ಪಠಿಸಿದರೆ ದೇವಿಯ ಕೃಪೆ ದೊರೆತು ಸಂಪತ್ತು, ಐಶ್ವರ್ಯ ಲಾಭವಾಗುತ್ತದೆ. ಗುರುವರ್ಯರಾದ ಶ್ರೀ ಶ್ರೀ ಚಿದಾನಂದ ಗುರುಗಳ ಕರುಣೆಯು ದೊರೆಯುತ್ತದೆ ಎಂಬಲ್ಲಿಗೆ ಶ್ರೀದೇವಿ ಮಹಾತ್ಮೆಯ ಮಂಗಳಾಚರಣೆ ಪೀಠಿಕಾಧ್ಯಾಯವು ಮುಗಿಯಿತು. ಶ್ರೀದೇವಿ ಮಹಾತ್ಮೆ ಮೊದಲನೆಯ ಅಧ್ಯಾಯ. ತ್ರಿಮೂರ್ತಿಗಳಿಂದ ದೇವಿ ಸ್ತುತಿ. ನೈಮಿಷಾರಣ್ಯದಲ್ಲಿ ಶೌನಕರೇ ಮೊದಲಾದ ಋಷಿವರ್ಯರು ಸೂತ ಪುರಾಣಿಕರನ್ನು ಕುರಿತು, ಸ್ವಾಮಿ, ಮಹಾಪುಣ್ಯಕರವಾದ ದೇವಿ ಮಹಾತ್ಮೆಯನ್ನು ಹೇಳಿ ಎಂದು ವಿನಯದಿಂದ ಪ್ರಾರ್ಥಿಸಿದರು. ಸೂತ ಪುರಾಣಿಕರು, ಶೌನಕರೇ, ಸಾಕ್ಷಾತ್ ಶಿವನೇ ತನ್ನ ಭೃತ್ಯನಾದ ನಂದೀಶ್ವರನಿಗೆ ಹೇಳಿದ ದೇವಿ ಚರಿತ್ರೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಇದರ ಶ್ರವಣದಿಂದ ಮೋಕ್ಷ, ಸಂಪತ್ತು, ಸರ್ವ ಅಭೀಷ್ಟ ಸಿದ್ಧಿಗಳೂ ದೊರೆಯುತ್ತವೆ ಎಂದು ಸಂಕಲ್ಪ ಮಾಡಿ ದೇವಿ ಮಹಿಮೆಯನ್ನು ಹೇಳಲು ಪ್ರಾರಂಭ ಮಾಡಿದರು. ಭಗವಾನ್ ಶಂಕರನ ನಿವಾಸವಾದ ರಜತಾದ್ರಿಯು ಅತ್ಯಂತ ಮನೋಹರವಾಗಿತ್ತು. ಚಂದ್ರಕಾಂತ ಶಿಲೆಗಳು, ಗಿರಿಗಹ್ವರಗಳು, ಜಲಪಾತಗಳು, ತಣ್ಣೀರಿನ ಚಿಲುಮೆಗಳು, ವಿಶಾಲವಾದ ಸರೋವರಗಳಿಂದಲೂ ಶೋಭಾಯಮಾನವಾಗಿದ್ದು ಇಲ್ಲಿ ಸಿಂಹ, ಹುಲಿ, ಶರಭ, ಆನೆ, ನರಿ, ಮೊಲ, ಹಾವು, ಮುಂಗುಸಿಗಳು ಸ್ವೇಚ್ಛೆಯಿಂದ ವಿಹಾರ ಮಾಡುತ್ತಿದ್ದವು. ಗಿಳಿ, ಕೋಗಿಲೆ, ಸಾರಸ ಪಕ್ಷಿಗಳ ಗಾಯನ ಮನೋಹರವಾಗಿತ್ತು.
ತಾಳೆ, ತೆಂಗು, ಮಾವು, ಹಲಸು, ನೆಲ್ಲಿ, ಖರ್ಜೂರ, ನಿಂಬೆ, ಜಂಬು ಮೊದಲಾದ ಫಲವೃಕ್ಷಗಳು, ಕದಲಿ ವೃಕ್ಷಗಳಿಂದಲೂ ಶೋಭಾಯಮಾನವಾಗಿದ್ದ ಈ ಪ್ರದೇಶದಲ್ಲಿ ಮೃಗಗಳು ಪರಸ್ಪರ ವೈರವನ್ನು ಮರೆತು ಸ್ನೇಹದಿಂದ ಜೀವಿಸುತ್ತಿದ್ದವು. ರಜತಾದ್ರಿಯ ಸುಂದರ ಪ್ರದೇಶವು ಪೇಟೆ ಬೀದಿಗಳಿಂದಲೂ ಮನೆ ಮನೆಗಳಲ್ಲಿ ಉಪವನಗಳಿಂದಲೂ ಪಚ್ಚೆಯ ಜಗಲಿಗಳು, ವಜ್ರಖಚಿತ ಕಂಬಗಳು, ಪುಷ್ಯರಾಗದ ತೊಲೆಗಳು ತುಂಬಿದ ಗೃಹಗಳಿಂದ ಮೋಹಕವಾಗಿತ್ತು. ಶಿವನು ವಟವೃಕ್ಷದ ಮೂಲದಲ್ಲಿ ಆಸೀನನಾಗಿದ್ದನು. ಯಕ್ಷ, ಕಿನ್ನರ, ಗಂಧರ್ವರು, ಭೂತಗಣಗಳು, ಸಿದ್ಧ ಸಾಧ್ಯರಿಂದ ಸೇವಿತನಾದ ಶಂಕರನ ಮುಂದೆ ವಿನಾಯಕ, ಷಣ್ಮುಖ, ನಾರದ, ತುಂಬುರರು ವಿನಯದಿಂದ ನಿಂತಿದ್ದರು. ಹೀಗಿರುವಾಗ ಸರ್ವಮಂಗಳ ಎನಿಸಿದ್ದ ಗೌರೀದೇವಿಯು ಶಿವನಿಗೆ ಆರತಿಯನ್ನು ಬೆಳಗಿ ಜಯ ಜಯ ಶಂಕರ, ಜಗತ್ಪತಿ ಜಯವಾಗಲಿ ಎಂದು ಹಾರೈಸಿದಳು. ಆಗ ಶಿವನು ಹರ್ಷದಿಂದ ನಗುತ್ತಾ ಪಾರ್ವತಿಯನ್ನು ತನ್ನ ಎಡ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡನು. ಆಗ ಪುಷ್ಪವೃಷ್ಟಿಯಾಯಿತು. ಶಿವಭಕ್ತರು ಶಿವ ಪಾರ್ವತಿಯರನ್ನು ಸ್ತುತಿಸಿದ್ದರು. ದೇವದುಂದುಬಿಗಳು ಮೊಳಗಿದವು. ಹೀಗೆ ಶಿವನ ಸಭೆಯು ಸಂಭ್ರಮೋತ್ಸಾಹಗಳಿಂದ ತುಂಬಿತ್ತು. ಆಗ ನಂದಿಕೇಶ್ವರನು ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಂತನು. ಶಿವನು ಅವನನ್ನು ನೋಡಿ ಆನಂದದಿಂದ ಮುಗುಳ್ನಕ್ಕು, ನಂದೀಶ್ವರನೇ, ಏನು ನಿನ್ನ ಅಭಿಮತ ಹೇಳು ಎಂದನು. ನಂದೀಶ್ವರನು ಪರಮ ಭಕ್ತಿಯಿಂದ, ಸ್ವಾಮಿ, ನನಗೆ ದೇವಿ ಮಹಾತ್ಮೆಯನ್ನು ಕೇಳಬೇಕೆಂಬ ಆಸೆಯಾಗಿದೆ. ಕರುಣಾ ಸಮುದ್ರನಾದ ನೀನು ಆ ಮಹಾತ್ಮೆಯನ್ನು ಹೇಳಬೇಕೆಂದು ಪ್ರಾರ್ಥನೆ ಎಂದನು. ಅದಕ್ಕೆ ಶಿವನು ನಕ್ಕು ದೇವಿ ಮಹಾತ್ಮೆಯನ್ನು ವಿವರಿಸಿದನು. ಹೇ ನಂದಿ, ದೇವಿ ಮಹಾತ್ಮೆಯನ್ನು ಕೇಳು. ಹಿಂದೆ ಬ್ರಹ್ಮದಲ್ಲಿ ಚಿತ್ಶಕ್ತಿ ಹಾಗೂ ಮಾಯೆ ಉತ್ಪನ್ನವಾಯಿತು. ಚಿತ್ಶಕ್ತಿಗೆ ಚೈತನ್ಯವೆಂದು ಹೆಸರು. ಮಾಯೆಯು ವಿದ್ಯೆ ಹಾಗೂ ಅವಿದ್ಯೆ ಎಂಬ ಎರಡು ಭಾಗವಾಯಿತು. ಈಶ್ವರನಿಗೆ ಜಗತ್ತೇ ಶರೀರ. ಆತನ ರೂಪವು ಜಗತ್ತಿನಲ್ಲಿ ತುಂಬಿದೆ. ಆತನದು ಸಹಸ್ರ ಅವಯವಗಳು. ಸತ್ವ, ರಜಸ್, ತಮಸ್ 3 ಗುಣಗಳು. ಸತ್ಯ, ಶಮ, ದಯೆ, ಶಾಂತಿ, ಅಣಿಮಾದಿ ಸಿದ್ಧಿಗಳು, ಶ್ರುತಿ ಇವೇ 6 ಬಗೆಯ ವಿದ್ಯೆಗಳು. ಪ್ರಕಾಶಮಾನವಾದ ಚೈತನ್ಯ ಶಕ್ತಿಯೇ ಮೂಲ ಪ್ರಕೃತಿ. ಆ ರಾಜರಾಜೇಶ್ವರಿಯೇ ಮಹಾವಿದ್ಯೆ. ಸರ್ವ ದೇವತೆಗಳಿಗೂ ಈಶ್ವರಿಯಾದ ಆಕೆಯನ್ನು ರಾಜರಾಜೇಶ್ವರಿ ಎಂದು ಕರೆಯುತ್ತಾರೆ. ತ್ರಿಮೂರ್ತಿಗಳು 3 ಗುಣಗಳ ಸ್ವರೂಪವುಳ್ಳವರು. ಅವರು ದೇವಿಯನ್ನು ಕುರಿತು ಮಾಡಿದ ತಪಸ್ಸು ಮಧು ಕೈಟಭ ವಧೆ, ಮಹಿಷಾಸುರ ಸಂಹಾರ, ಶುಂಭ ನಿಶುಂಭ ನಾಶ ಮೊದಲಾದ ದೇವಿ ಮಹಾತ್ಮೆಯ ಘಟನೆಗಳನ್ನು ಮುಂದೆ ವಿಸ್ತಾರವಾಗಿ ತಿಳಿಯಬೇಕು. ದೇವಿಯು ಶತಕೋಟಿ ಯೋಜನ ವಿಸ್ತಾರವಾದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು. ತ್ರಿಮೂರ್ತಿಗಳನ್ನು ಆಕೆಯೇ ಸೃಷ್ಟಿಸಿದಳು. ಹರಿಹರ ಬ್ರಹ್ಮರನ್ನು ಸೃಜಿಸಿ ಆಕೆ ಮಾಯವಾದಳು. ಆಗ ನಾವು ಆಕೆಯನ್ನು ಮೆಚ್ಚಿಸಲು ತಪಸ್ಸು ಮಾಡಿದೆವು. ಆಕಾಶವಾಣಿಯು ತಪಸ್ಸಿನಿಂದಲೇ ದೇವಿ ಸಾಕ್ಷಾತ್ಕಾರವಾಗಬೇಕು ಎಂದು ನುಡಿಯಿತು. ತ್ರಿಮೂರ್ತಿಗಳಾದ ನಾವು ದೇವಿಯನ್ನು ಆರಾಧಿಸುವ ಬಗೆ ಯಾವುದು ಎಂದು ಪ್ರಾರ್ಥಿಸಿದೆವು. ಆಗ ಆಕಾಶವಾಣಿಯು ಪದ್ಮಾಸನವನ್ನು ಹಾಕಿ ಇಂದ್ರಿಯ ನಿಗ್ರಹ ಮಾಡಿ ಪ್ರಾಣವಾಯುವನ್ನು ನಿಯಂತ್ರಿಸಿ ದೇವಿಯ ರೂಪ ಚಿಂತನೆ ಮಾಡಬೇಕು. ದೇವಿಯ ರೂಪವು ಹೀಗಿದೆ: ಹೊಳೆಯುವ ಕಿರೀಟ ಕುಂಡಲಗಳು, ತಲೆಯಲ್ಲಿ ಅರ್ಧಚಂದ್ರ, 3 ನೇತ್ರಗಳು, ಸುಂದರವಾದ ಕಪೋಲ, ದಂಡ, ಪಾದ, ಹಸ್ತಗಳಿಂದ ಶೋಭಿಸುವ ಗುಣರಹಿತಳೂ ಪರಬ್ರಹ್ಮ ಸ್ವರೂಪಿಣಿಯೂ ಆದ ದೇವಿಯನ್ನು ಧ್ಯಾನಿಸಬೇಕು. ಮುತ್ತಿನ ಹಾರ, ಪದಕ, ಕಂಠಮಾಲ, ಕಡಗ, ತೋಳುಬಂದಿ, ಕಾಲಂದುಗೆ, ಗೆಜ್ಜೆಗಳು ಆಕೆಯ ಶೋಭೆಯನ್ನು ಹೆಚ್ಚಿಸಿದೆ. ಹಣೆಯಲ್ಲಿ ಕುಂಕುಮ, ಕಸ್ತೂರಿ ತಿಲಕ, ಸುವಾಸನಾಯುಕ್ತವಾದ ಗಂಧದ ಹಾರಗಳನ್ನು ಆಕೆ ಧರಿಸಿದ್ದಾಳೆ. ಆಕೆ 18 ತೋಳುಗಳನ್ನು ಪಡೆದಿದ್ದಾಳೆ. ಖಡ್ಗ, ಕಟಾರಿ, ಕುಂತ, ದಂಡ, ಚಕ್ರ, ಗದಾ, ಶೂಲ, ಬಾಣ, ಪಾಶ, ಮುಸಲ, ಹರಿಗೆ, ದೇವಡಿ, ಬಿಲ್ಲುಗಳನ್ನು ಧರಿಸಿದ ದೇವಿಯನ್ನು ಧ್ಯಾನಿಸಬೇಕು. ದೇವಿಯು ಭೂತ, ಪ್ರೇತ, ಪಿಶಾಚಿಗಳಿಗೆ ಭಯಸ್ವರೂಪಳು, ಭಕ್ತರಿಗೆ ಅಭಯಪ್ರದಳೂ ಆಗಿದ್ದಾಳೆ. ಅಂತರಂಗದಲ್ಲಿ ಆಕೆಯನ್ನು ಧ್ಯಾನಿಸಿದರೆ ಒಳಗೂ ಹೊರಗೂ ಆಕೆಯ ಸಾಕ್ಷಾತ್ಕಾರವಾಗುತ್ತದೆ. ದೇವಿಯನ್ನು ನಾನಾ ರೀತಿಯಿಂದ ಪ್ರಾರ್ಥಿಸಿ ಆ ಮಹಾವಿದ್ಯೆಯಲ್ಲಿ ಐಕ್ಯವಾಗಿರಿ ಎಂದು ಹೇಳಿತು. ಈ ರೀತಿ ಜಗತ್ತಿನಲ್ಲಿ ಪರಬ್ರಹ್ಮ ಸ್ವರೂಪಿಣಿಯೂ ಮಹಾಮಹಿಮಳೂ ಆದ ಆಕೆಯನ್ನು ಎಷ್ಟೋ ಯುಗಗಳವರೆಗೂ ನಾವು ಸೇವಿಸಿದೆವು. ಆದರೂ ಆಕೆಯ ಸಾಕ್ಷಾತ್ಕಾರವೂ ಆಗಲಿಲ್ಲ. ಆಗ ನಮಗೆ ಬಹಳ ಅಧೈರ್ಯವೆನಿಸಿತು. ಹರ್ಷವು ಮಾಯವಾಯಿತು.
ಜ್ಯೋತಿ ಸ್ವರೂಪಿಣಿಯಾದ ದೇವಿಯನ್ನು ಮನಸಾರೆ ಮತ್ತೆ ಮತ್ತೆ ಸ್ಮರಿಸಿದೆವು. ಆಕೆಯನ್ನು ದೃಢವಾಗಿ ಸ್ಮರಿಸಿ, ತಾಯಿ, ನಮ್ಮನ್ನು ಸೃಷ್ಟಿಸಿ ಈಗ ಏಕೆ ಮಾಯವಾಗಿರುವೆ ಎಂದು ಹಂಬಲಿಸಿದೆವು. ಹೀಗೆ ಬಹುಕಾಲ ಧ್ಯಾನ ಮಾಡಿದಾಗ ಶುಭ ಶಕುನಗಳಾದವು. ಬಲಭಾಗ ಅದುರಿತು. ಆಕಾಶವಾಣಿ ಹೇಳಿತು, ಚಿಂತೆ ಬೇಡ, ಈಗೋ ದೇವಿಯು ಬರಲಿದ್ದಾಳೆ. ನಾವು ಹೃದಯದಲ್ಲೇ ದೇವಿಯನ್ನು ನೆನೆದವು ಎಂಬಲ್ಲಿಗೆ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಶಿಷ್ಯ ಶ್ರೀ ಚಿದಾನಂದಾವಭೂತ ವಿರಚಿತ ದೇವಿ ಮಹಾತ್ಮೆಯಲ್ಲಿ ತ್ರಿಮೂರ್ತಿಗಳ ತಪಸ್ಸೆಂಬ ಮೊದಲನೇ ಅಧ್ಯಾಯವು ಮುಗಿಯಿತು. ಶ್ರೀದೇವಿ ಮಹಾತ್ಮೆಯ 2ನೇ ಅಧ್ಯಾಯ. ದೇವಿಯಿಂದ ತ್ರಿಮೂರ್ತಿಗಳಿಗೆ ವರಪ್ರದಾನ. ಹರಿಹರ ಬ್ರಹ್ಮಾದಿಗಳ ತಪಸ್ಸಿಗೆ ಮೆಚ್ಚಿದ ದೇವಿಯು ಆಕಾಶ ಮಾರ್ಗದಲ್ಲಿ ಬಂದಳು. ಆಗ ಆಕಾಶದಲ್ಲಿ ಪ್ರಭೆಯು ಮಿಂಚಿತು. ದೇವತೆಗಳೆಲ್ಲರೂ ಅಲ್ಲಿಗೆ ಬಂದರು. ದೇವದುಂದುಬಿಗಳು ಮೊಳಗಿದವು. ದೇವಿಯು ಬರುವ ವೇಗಕ್ಕೆ ಎಲ್ಲರೂ ಆಶ್ಚರ್ಯಚಕಿತರಾದರು. ಆಕೆಯ ಎಡಬಲದಲ್ಲಿ ವಿದ್ಯೆ ಅವಿದ್ಯೆಯರು ಶೋಭಿಸುತ್ತಿದ್ದರು. 1000 ಕೋಟಿ ಸೂರ್ಯರ ಪ್ರಕಾಶದಿಂದ ದೇವಿಯು ಪ್ರಕಾಶಮಾನಳಾಗಿ ರಕ್ತವರ್ಣ ವಸ್ತ್ರದಿಂದ ಶೋಭಿಸುತ್ತಿದ್ದಳು. ದೇವಿಯ ದಿವ್ಯ ಸೌಂದರ್ಯವನ್ನು ಏನು ಹೇಳಲಿ, ಅದು ವರ್ಣಿಸಲು ಅಶಕ್ಯ. ವೇದಗಳು ಆಕೆಯ ಮಹಿಮೆಯನ್ನು ವರ್ಣಿಸಲು ಸಾಧ್ಯವಿಲ್ಲ. ಆಕೆಯು ಸತ್ ಚಿತ್ ಆನಂದಗಳಿಂದ ತುಂಬಿದ ಪರಬ್ರಹ್ಮಿಣಿಯಾಗಿದ್ದಾಳೆ. ಆಕೆಯ ದರ್ಶನವಾದ ನಂತರ ತ್ರಿಮೂರ್ತಿಗಳಾದ ನಾವು ಆನಂದ ಸಾಗರದಲ್ಲಿ ಮುಳುಗಿದೆವು. ಆಕೆಯ ಸುಂದರ ಪಾದ ಪದ್ಮಗಳ ಮೇಲೆ ಭಕ್ತಿಯಿಂದ ಎರಗಿದವು. ಅನಂತರ ಎದ್ದು ನಿಂತು ಕೈಮುಗಿದು ಸ್ತೋತ್ರ ಮಾಡಿದೆವು. ಜಯ ಜಯ ಓಂ ನಮೋ ಓಂಕಾರಿ, ಜಯ ಓಂ ನಮೋ ಹ್ರೀಂಕಾರಿ, ಜಯ ಓಂ ನಮೋ ರಕ್ತಾಂಗಿ, ಜ್ವಾಲಾಮುಖಿಯೇ ಜಯ ಜಯ ಮಹಾಮಾಯೇ ಭಗವತಿ ಪರಬ್ರಹ್ಮಸ್ವರೂಪಿಣಿ ಪರಮೇಶ್ವರಿ, ನಿರ್ಗುಣೆ ವಿಕಾರರಹಿತೆ ನಿನಗೆ ಜಯವಾಗಲಿ. ಶ್ರೀದೇವಿಯ ಲಾವಣ್ಯವನ್ನು ನೋಡಲು ನಮ್ಮ ಕಣ್ಣುಗಳು ಅಶಕ್ತವಾದವು. ಆಗ ದೇವಿಯು ನಮ್ಮ ಬಳಿ ಬಂದು ತಲೆ ನೇವರಿಸಿ ಮುದ್ದಾಡಿ, ಮಕ್ಕಳೇ, ನಾನು ಎಂತಹ ಕಠಿಣ ಹೃದಯದವಳೋ ಕಾಣೆ, ನಿಮ್ಮನ್ನು ತೊರೆದು ಹೋದೆನಲ್ಲ ಎಂದು ಆನಂದ ಭಾಷ್ಪವನ್ನು ಸುರಿಸುತ್ತಾ, ಮಕ್ಕಳೇ, ನಿಮಗೆ ಏನು ವರ ಬೇಕೋ ಕೇಳಿ ಎಂದು ಕರುಣೆಯಿಂದ ನುಡಿದಳು. ಆಗ ನಾವು ಆಕೆಯ ಪಾದಗಳಿಗೆ ವಂದಿಸಿ, ತಾಯಿ, ನಮಗೆ ಏನೂ ಬೇಡ, ನಿನ್ನ ದರ್ಶನವೇ ಸಾಕು. ಯಾರು ನಿನ್ನ ಚರಣಗಳನ್ನು ಭಕ್ತಿಯಿಂದ ಸೇವಿಸುವರೋ ಅವರು ಕೈವಲ್ಯ ಸುಖವನ್ನು ಪಡೆಯುತ್ತಾರೆ. ನಮಗೆ ನಿನ್ನ ಸೇವೆಯೇ ಸಾಕು, ಇನ್ನೇನೂ ಬೇಡ ಎಂದು ಬೇಡಿದೆವು. ಆಗ ದೇವಿಯು ಮುಗುಳ್ನಕ್ಕೂ, ನೀವೇ ಜಗತ್ತಿನ ಕರ್ತೃಗಳು. ಬ್ರಹ್ಮನು ಸೃಷ್ಟಿಯನ್ನು, ವಿಷ್ಣುವು ರಕ್ಷಣೆಯನ್ನು, ರುದ್ರನು ಲಯವನ್ನೂ ಮಾಡಲಿ. ನೀವು ಹೊರಟು ಈಗಲೇ ಈ ಬ್ರಹ್ಮಾಂಡಕ್ಕೆ ಒಡೆಯರಾಗಿ ಎಂದು ಹರಸಿದಳು. ದೇವಿಯ ಮಾತುಗಳನ್ನಾಲಿಸಿ, ತಾಯಿ, ಈ ಜಗತ್ತು ನಮಗೆ ಬೇಡ, ಬಂಧನಗಳಿಂದ ನಮಗೆ ಬಿಡುಗಡೆ ಬೇಕು ಎಂದು ಪ್ರಾರ್ಥಿಸಿದೆವು. ದೇವಿಯು, ಮಕ್ಕಳೇ, ನಿಮಗೇಕೆ ಮರುಳುತನ? ನನ್ನ ಆಜ್ಞೆಯಂತೆ ಬ್ರಹ್ಮಾಂಡವು ನಡೆಯುತ್ತಿದೆ. ನಿಮ್ಮ ಮೂವರ ಐಕ್ಯ ರೂಪವೇ ನಾನು. ಇದು ಸತ್ಯ. ನಿಮ್ಮ ಭಜನೆಯೇ ನನ್ನ ಸ್ತೋತ್ರ. ಈ ಐಕ್ಯವನ್ನು ಅರಿತವರಿಗೆ ದೈವ ಸಾಕ್ಷಾತ್ಕಾರವಾಗುತ್ತದೆ ಎಂದು ಹೇಳಿ ನಮ್ಮನ್ನು ಆಶೀರ್ವದಿಸಿ ಆಕಾಶದಲ್ಲಿ ಅದೃಶ್ಯಳಾದಳು. ಆಗ ಕವಿದ ಹೊಗೆ ಮಾಯವಾಯಿತು. ನಮಗೆ ಅದು ಕನಸಿನಂತೆ ಗೋಚರಿಸಿತು ಎಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ತ್ರಿಮೂರ್ತಿಗಳಿಗೆ ವರಪ್ರದಾನವೆಂಬ 2ಯ ಅಧ್ಯಾಯವು ಮುಗಿಯಿತು. ಶ್ರೀ ದೇವಿ ಮಹಾತ್ಮೆಯ 3ನೆಯ ಅಧ್ಯಾಯ. ಶಿವನು ದೇವಿ ಮಹಾತ್ಮೆಯನ್ನು ಮುಂದುವರಿಸಿದನು. ದೇವಿಯು ನಮಗೆ ದರ್ಶನ ನೀಡಿ ಅದೃಶ್ಯಳಾದ ನಂತರ ನಾವು ಬಹಳ ಮರುಗಿದೆವು. ದೇವಿಯ ಆಜ್ಞೆಯನ್ನು ಶಿರಸಾವಹಿಸಿ ನಾವು ಪಾಲಿಸಿದೆವು. ಮೂವರೂ ಒಡೆಯರಾದರೆ ಜಗತ್ತು ಹೇಗೆ ನಡೆದೀತು? ನಮ್ಮಲ್ಲಿ ವಿವಾದವಾಯಿತು. ಬ್ರಹ್ಮನು, ನಾನೇ ಜಗತ್ತಿಗೆ ಒಡೆಯ, ನೀವೆಲ್ಲ ನನ್ನ ಆಜ್ಞೆಯಲ್ಲಿರಿ ಎಂದನು. ನಾನು, ವಿಷ್ಣುವು ಬ್ರಹ್ಮನ ಗರ್ಭವನ್ನು ಹೊಕ್ಕೆವು. ಅಲ್ಲಿ ಅಸಂಖ್ಯಾತ ನದಿ, ಪರ್ವತ, ಪಶು, ಪಕ್ಷಿ, ಪ್ರಾಣಿಗಳು, ಅರಣ್ಯ, ಸಮುದ್ರ, ರಾಜರು, ಸೈನ್ಯ, ಯುದ್ಧ, ನಾನಾ ದೇಶಗಳು, ಋಷಿಗಳು, ಪುಣ್ಯಕ್ಷೇತ್ರಗಳು ಎಲ್ಲವೂ ಇತ್ತು. ನಮಗೆ ರೋಮಾಂಚನವಾಯಿತು. ನಾನು ಬ್ರಹ್ಮನ ಹಣೆಯಿಂದ ಹೊರಬಂದೆ. ವಿಷ್ಣುವು ಕೆಳಭಾಗದಿಂದ ಬಂದನು. ಅದಕ್ಕೆ ಆತನಿಗೆ ಅಧೋಕ್ಷಜನೆಂಬ ಹೆಸರು ಬಂದಿತು. ಆಗ ಬ್ರಹ್ಮ ವಿಷ್ಣುವಿನ ಗರ್ಭವನ್ನು ಹೊಕ್ಕನು. ವಿಷ್ಣುವು ತನ್ನ ಯೋಗ ಮಾಯೆಯಿಂದ ಆಲದೆಲೆಯ ಮೇಲೆ ಮಲಗಿದನು. ನಾನು ಶ್ರೀಹರಿಯ ಗರ್ಭದಲ್ಲಿ ಅಸಂಖ್ಯಾತ ಬ್ರಹ್ಮಾಂಡಗಳನ್ನು ನೋಡಿದೆ. ಬ್ರಹ್ಮನು ಹೊರಬಂದು 4 ದಿಕ್ಕುಗಳನ್ನೂ ನೋಡಿದನು.
ಅದಕ್ಕೆ ಆತನು ಚತುರ್ಮುಖನೆನಿಸಿದನು. ಮೇಲಕ್ಕೆತ್ತಿ ಮತ್ತೆ ನೋಡಿದುದರಿಂದ 5ನೆಯ ಮುಖವಾಯಿತು. ಇದು ಮುಂದೆ ಶಿವನ ಕಪಾಲವಾಗಿ ಬ್ರಹ್ಮ ಕಪಾಲವೆನಿಸಿತು. ಬ್ರಹ್ಮನ 4 ಮುಖಗಳಿಂದ 4 ವೇದಗಳು ಹೊರಬಂದವು. ವಿಷ್ಣುವಿನ ಕಿವಿಯ ಭಾಗದಿಂದ ಬಲಿಶಾಲಿಗಳಾದ ಮಧು ಕೈಟಭರೆಂಬ ದೈತ್ಯರು ಹೊರಬಂದು ಬ್ರಹ್ಮನನ್ನು ಕೊಲ್ಲಲು ಆಯುಧಗಳನ್ನು ಹಿಡಿದು ಬಂದರು. ಆಗ ವಿಷ್ಣುವು ಯೋಗನಿದ್ರೆಯಲ್ಲಿದ್ದನು. ಬ್ರಹ್ಮನು ಆತನನ್ನು ಎಬ್ಬಿಸಲು ದೇವಿಯನ್ನು ಪ್ರಾರ್ಥಿಸಿದನು. ದೇವಿ, ಮಧು ಕೈಟಭರ ಸಂಹಾರ ನನ್ನಿಂದ ಸಾಧ್ಯವಿಲ್ಲ, ವಿಷ್ಣುವಿನಿಂದಲೇ ಇದು ಸಾಧ್ಯ. ದಯವಿಟ್ಟು ಆತನನ್ನು ಎಬ್ಬಿಸು, ಸರ್ವರನ್ನೂ ಸಲಹು ಎಂದು ಮೊರೆಯಿಟ್ಟನು. ಚೇತನಾತ್ಮಳಾದ ದೇವಿಯು ವಿಷ್ಣುವನ್ನು ಯೋಗನಿದ್ರೆಯಿಂದ ಎಬ್ಬಿಸಿದಳು. ಬ್ರಹ್ಮನು ಆನಂದದಿಂದ, ಸ್ವಾಮಿ, ಈ ದುಷ್ಟ ದೈತ್ಯರನ್ನು ಸಂಹರಿಸು ಎಂದು ಪ್ರಾರ್ಥಿಸಿದನು. ಆಗ ಮಹಾವಿಷ್ಣುವು ಪ್ರಳಯ ಕಾಲದ ಭೈರವನಂತೆ ಎದ್ದನು. ಆತನ ವದನ ನಾಸಿಕಗಳಲ್ಲಿ ಹೊಗೆಯೆದ್ದಿತು. ಸುದರ್ಶನ ಚಕ್ರವು ಆತನ ಕೈಗೆ ಬಂದಿತು. ಇದು ಮಹಾಕಾಳಿಯ ಪುರುಷ ರೂಪವೇ ಆಗಿತ್ತು. ಹರಿಯೇ ದೇವಿ, ದೇವಿಯೇ ಹರಿ, ಇದು ವಿಷ್ಣು ಮಾಯೆಯಾಗಿದೆ. ಎಲ್ಲವೂ ದೇವಿಯ ಮಹಿಮೆಯೇ ಆಗಿದೆ. ವಿಷ್ಣುವು ಪ್ರಯೋಗಿಸಿದ ಸುದರ್ಶನ ಚಕ್ರವು ಮಧು ದೈತ್ಯನಿಗೆ ನಾಟಿತು. ಅವನು ತನ್ನ ಶೂಲವನ್ನು ವಿಷ್ಣುವಿನ ಮೇಲೆಸೆದನು. ಮತ್ತೆ ಅದನ್ನು ವಿಷ್ಣುವು ಅವನ ಮೇಲೆಸೆದನು, ಗಾಯಗೊಳಿಸಿದನು. ಕೈಟಭನು ತನ್ನ ಗದೆಯನ್ನು ವಿಷ್ಣುವಿನ ಮೇಲೆಸೆದನು. ಹೀಗೆ ವಿಷ್ಣು ಮಧು ಕೈಟಭರ ಯುದ್ಧ 5 ವರ್ಷಗಳ ಕಾಲ ಘೋರವಾಗಿ ನಡೆಯಿತು. ಹೀಗೆ 5 ವರ್ಷಗಳ ಘೋರ ಕಾಳಗ ನಡೆದರೂ ಮಧು ಕೈಟಭರು ಹತರಾಗಲಿಲ್ಲ. ಆಗ ವಿಷ್ಣುವು ಏನು ಮಾಡುವುದೆಂದು ಕ್ಷಣಕಾಲ ಯೋಚಿಸಿ, ಮಧು ಕೈಟಭರೇ, ಯುದ್ಧದಿಂದ ಬಳಲಿದ್ದೀರಿ, ನಿಮ್ಮ ಶೌರ್ಯಕ್ಕೆ ಮೆಚ್ಚಿದೆ, ನಿಮಗೆ ಬೇಕಾದ ವರ ಬೇಡಿರಿ ಎಂದು ನಸುನಕ್ಕು ನುಡಿದನು. ಅದಕ್ಕೆ ಆ ದೈತ್ಯರು, ನಿನಗೆ ಬೇಕಾದುದನ್ನು ನೀನೇ ಕೇಳಿಕೋ ಎಂದು ಬಿಟ್ಟರು. ಒಡನೆಯೇ ವಿಷ್ಣುವು ಸುದರ್ಶನ ಚಕ್ರದಿಂದ ಆ ರಾಕ್ಷಸರ ತಲೆಯನ್ನು ತುಂಡರಿಸಿದನು. ಆಗ ಬ್ರಹ್ಮನು ಹರಿಯನ್ನು, ದೇವಿಯ ಸ್ವರೂಪವನ್ನು ಸ್ತೋತ್ರ ಮಾಡಿದನು. ಶ್ರೀ ಹರಿಯು ಆನಂದ ತುಂದಿಲ್ಲನಾಗಿದ್ದ ಬ್ರಹ್ಮನನ್ನು ಆಲಂಗಿಸಿಕೊಂಡು, ಮಧು ಕೈಟಭರು ಎಲ್ಲಿಂದ ಬಂದರು, ಈಗ ಶಿವನೆಲ್ಲಿ ಎಂದು ಕೇಳಿದನು. ಬ್ರಹ್ಮನು, ನಾವು ನಿನ್ನ ಗರ್ಭವನ್ನು ಹೊಕ್ಕ ಮೇಲೆ ನಾನು ನಿನ್ನ ನಾಭಿ ಕಮಲದಿಂದ ಹೊರಬಂದೆ. ಆಗ ನಿನ್ನ ಕಿವಿಯಿಂದ ಮಧು ಕೈಟಭರು ಹೊರಬಂದರು. ಅವರನ್ನು ಸಂಹರಿಸಲು ನನಗೆ ಅಸಾಧ್ಯವೆಂದು ತಿಳಿದು ಯೋಗ ನಿದ್ರೆಯಲ್ಲಿದ್ದ ನಿನ್ನನ್ನು ಎಬ್ಬಿಸಲು ದೇವಿಯಲ್ಲಿ ಪ್ರಾರ್ಥಿಸಿದೆ. ದೇವಿಯು ನಿನ್ನನ್ನು ಎಚ್ಚರಿಸಿದಳು. ನನಗೂ ರಾಕ್ಷಸರಿಗೂ ಘೋರ ಯುದ್ಧವೇ ನಡೆಯಿತು. ನಿನ್ನ ಸುದರ್ಶನಾಸ್ತ್ರದಿಂದ ಅವರ ಸಂಹಾರವಾಯಿತು. ಬ್ರಹ್ಮಾಂಡವೂ ಉಳಿಯಿತು. ಆದರೆ ಶಿವನು ಎಲ್ಲಿಯೋ ನನಗೆ ತಿಳಿಯದು ಎಂದು ಹೇಳಿ ಧ್ಯಾನಮಗ್ನರಾದರೆಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ಮಧು ಕೈಟಭ ವಧೆಯನ್ನು ತೃತೀಯಾಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ದೇವಿ ಮಹಾತ್ಮೆಯ 4ನೆಯ ಅಧ್ಯಾಯ, ಮಹಿಷಾಸುರ ಬಲ ಸಂಹಾರ. ಸೂತ ಪುರಾಣಿಕರು ಶೌನಕರೇ ಮೊದಲಾದ ಋಷಿಗಳನ್ನು ಕುರಿತು ದೇವಿ ಮಹಾತ್ಮೆಯನ್ನು ಹೇಳಲು ಮುಂದುವರೆಸಿದರು. ಹರಿಬ್ರಹ್ಮರು ಶಿವನನ್ನು ಹುಡುಕಿಕೊಂಡು ಹೊರಟರು. ಶಿವನು ಇವರಿಬ್ಬರನ್ನು ಹುಡುಕಿಕೊಂಡು ಬಂದನು. ಅಲ್ಲಿಯವರೆಗೆ ಏನಾಯಿತೆಂಬ ವಿಷಯವನ್ನು ತಿಳಿದುಕೊಳ್ಳಲು ಬ್ರಹ್ಮನನ್ನು ಶಿವನು ಕೇಳಿದನು. ಈ ಬ್ರಹ್ಮಾಂಡದಲ್ಲಿ ಇದೇನು ಅಲ್ಲೋಲ ಕಲ್ಲೋಲ? ವಿಷ್ಣುವಿನ ಮುಖದ ಮೇಲೆ ರಕ್ತದ ಬಿಂದುಗಳೇಕೆ ಎಂದು ಪ್ರಶ್ನಿಸಿದನು. ಆಗ ಬ್ರಹ್ಮನು ಮಧು ಕೈಟಭರ ವಧೆಯ ಪ್ರಸಂಗವನ್ನು ಹೇಳಿದನು. ಅದನ್ನು ಕೇಳಿ ಶಿವನಿಗೆ ಆನಂದವಾಯಿತು. ಮಹಾದೇವಿಯು ಜಗತ್ತಿಗಾಗಿ ಇಷ್ಟು ಕಷ್ಟಪಟ್ಟಳೆ ಎಂದು ನೆನೆದು ನಮಿಸಿದನು. ಮಧು ಕೈಟಭರ ರಕ್ತದಿಂದ ತೊಯ್ದ ಜಾಗವು ಭೂಮಿ ಎನಿಸಿತು. ಮೇಧಸ್ಸಿನಿಂದ ಕೂಡಿದ ಭೂಮಿಯು ಮೇಧಿನಿ ಎಂಬ ಹೆಸರಾಯಿತು. ಅವರ ಮೂಳೆಗಳೇ ಪರ್ವತಗಳಾದವು. ಆಗಲೇ ದೇವತೆಗಳು, ಮಾನವರು, ರಾಕ್ಷಸರು ಹುಟ್ಟಿದರು. ತ್ರಿಮೂರ್ತಿಗಳು ಈಶ್ವರರೆನಿಸಿದರು. ಹೀಗೆ ಬಹಳ ಕಾಲ ಪ್ರಪಂಚದ ಸೃಷ್ಟಿ, ಸ್ಥಿತಿ, ಲಯಗಳು ನಡೆದವು. ಸಾವರ್ಣಿಕ ಮನ್ವಂತರದಲ್ಲಿ ಮಹಿಷಾಸುರನೆಂಬ ಅಸುರನಿದ್ದನು. ಅವನು ದೇವತೆಗಳನ್ನು ಗೆದ್ದಿದ್ದನು. ತಾನೇ ಇಂದ್ರನ ಸ್ಥಾನದಲ್ಲಿ ಕುಳಿತನು. ಆಗ ಎಲ್ಲಾ ದೇವತೆಗಳು ಬ್ರಹ್ಮನ ಬಳಿ ಬಂದು ಮಹಿಷಾಸುರನ ಬಾಧೆಯನ್ನು ನಿವೇದಿಸಿಕೊಂಡರು. ಬ್ರಹ್ಮನು ಅವರನ್ನು ಶಿವನಲ್ಲಿಗೆ ಕರೆದುಕೊಂಡು ಹೋದನು. ಶಿವನಿಗೆ ಉಗ್ರವಾದ ಕೋಪ ಬಂದಿತು. ಅವನು ಕ್ಷಣಕಾಲ ಯೋಚಿಸಿ, ಇದು ನಮ್ಮಿಂದ ಸಾಧ್ಯವಿಲ್ಲದ ಕೆಲಸ, ಶ್ರೀ ಹರಿಯ ಬಳಿ ಹೋಗೋಣ ಎಂದು ಕ್ಷೀರಸಾಗರದಲ್ಲಿ ಮಲಗಿದ್ದ ಮಹಾವಿಷ್ಣುವಿನ ಬಳಿಗೆ ಹೋದರು. ಶ್ರೀಹರಿಯು ಅವರನ್ನು ಆಲಂಗಿಸಿ, ನೀವೆಲ್ಲ ಏಕೆ ದುಃಖಿತರಾಗಿದ್ದೀರಿ?
ಎನ್ನಲು ದೇವತೆಗಳು ಆತನಿಗೆ ಭಕ್ತಿಯಿಂದ ನಮಿಸಿ ಮಹಿಷಾಸುರ ಕಾಟವನ್ನು ವಿವರಿಸಿದರು. ಸ್ವಾಮಿ, ಈ ದುಷ್ಟನಿಂದ ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದರು. ಕೂಡಲೇ ಮಧುಸೂದನನಿಗೆ ಕೋಪ ಬಂದಿತು. ಆತನ ಕಣ್ಣುಗಳಿಂದ ಕಿಡಿ ಹಾರಿತು. ಬ್ರಹ್ಮ ಶಿವರ ಮುಖದಿಂದಲೂ ಕ್ರೋಧ ಜ್ವಾಲೆ ಹೊರಟಿತು. ಎಲ್ಲರ ತೇಜಸ್ಸು ಸೇರಿ ಪರ್ವತಾಕಾರದ ಜ್ವಾಲೆಯಾಯಿತು. ಇದರಿಂದ ಸಕಲ ದಿಕ್ಕುಗಳು ಬೆಳಗಿದವು. ಈ ಸರ್ವಶಕ್ತಿಗಳೂ ಸೇರಿ ಸ್ತ್ರೀ ರೂಪವನ್ನು ತಾಳಿತು. ವಿಷ್ಣುವಿನ ತೇಜಸ್ಸು ಆಕೆಯ ಭುಜಗಳಾದವು. ಶಿವನ ತೇಜಸ್ಸು ಕೇಶವಾಯಿತು. ಬ್ರಹ್ಮನ ತೇಜಸ್ಸು ಹಲ್ಲುಗಳಾದವು. ಹೀಗೆ ಬೇರೆ ಬೇರೆ ದೇವತೆಗಳ ತೇಜಸ್ಸು ಆಕೆಯ ಅವಯವಗಳಾದವು. ಸರ್ವ ತೇಜೋಮಯಳಾದ ದೇವಿಯು ಸಹಸ್ರ ಭುಜಗಳಿಂದ ಶೋಭಿಸಿದಳು. ದೇವಿಗೆ ಶಿವನು ಚಂದ್ರಹಾರ, ಶೂಲ, ಡಮರು, ಪತಾಸ್ತ್ರಗಳನ್ನು ಕೊಟ್ಟನು. ಮಹಾವಿಷ್ಣುವು ಶಂಖ, ಚಕ್ರ, ಗದೆಗಳನ್ನು, ವರುಣನು ಪಾಶವನ್ನು, ಅಗ್ನಿಯು ಶಕ್ತಿ, ಇಂದ್ರನು ವಜ್ರಾಯುಧ, ಸೂರ್ಯನು ಚಕ್ರವನ್ನು, ಬ್ರಹ್ಮನು ಅಕ್ಷರಮಾಲೆ, ಕಮಂಡಲಗಳನ್ನು ಕೊಟ್ಟರು. ವಿಷ್ಣುವು ಪೀತಾಂಬರ, ಶಿವನು ಹುಲಿಯ ಚರ್ಮ, ಬ್ರಹ್ಮನು ಮುತ್ತಿನ ಹಾರಗಳನ್ನು ನೀಡಿದರು. ದೇವತೆಗಳು ಬಗೆ ಬಗೆಯ ಆಭರಣಗಳನ್ನು ಆಕೆಗೆ ನೀಡಿದರು. ಆಗ ಎಲ್ಲ ದೇವತೆಗಳು ದೇವಿಗೆ ಆರತಿಯನ್ನು ಬೆಳಗಿ ಜಯಕಾರ ಮಾಡಿದರು. ತಾಯಿ, ಮಹಿಷಾಸುರನ ಸಂಹಾರ ಮಾಡಿ ನಮ್ಮ ದುಃಖಗಳನ್ನು ಪರಿಹರಿಸು ಎಂದು ಅವರೆಲ್ಲ ಪ್ರಾರ್ಥನೆ ಮಾಡಿದರು. ದೇವದುಂದುಬಿಗಳು ಮೊಳಗಿದವು. ಎಲ್ಲ ದಿಕ್ಕುಗಳಲ್ಲಿಯೂ ಈ ಧ್ವನಿಯು ಪ್ರತಿಧ್ವನಿತವಾಯಿತು. ಈ ಮಹಾಶಬ್ದದಿಂದ ಎಲ್ಲರೂ ಹೆದರಿದರು. ಮಹಿಷಾಸುರನಿಗೆ ಆಶ್ಚರ್ಯವಾಯಿತು. ತ್ರಿಮೂರ್ತಿಗಳನ್ನು ಜಯಿಸಬಲ್ಲ ನನಗೆ ಶತ್ರುಗಳು ಯಾರು? ಬೇರೆ ಯಾರೋ ಇರಬೇಕು. ಯಾರಾದರೇನು? ತಕ್ಷಣ ಹಿಡಿದು ತರುತ್ತೇನೆ ಎಂದು ಯೋಚಿಸಿ ರಥವನ್ನೇರಿ ಹೊರಟನು. ಮಹಿಷಾಸುರನ ಸೇನಾಧಿಪತಿಯು ಅಪ್ರತಿಮ ವೀರನಾಗಿದ್ದನು. ಅಸಂಖ್ಯ ಸೈನ್ಯದೊಡನೆ ಆತನು ಮಹಿಷಾಸುರನನ್ನು ಹಿಂಬಾಲಿಸಿದನು. ಬಿಡಾಲ, ರುದಗ್ರ, ರಸಿಲೋಮ ಮೊದಲಾದ ಆತನ ಮಿತ್ರರೂ ಸೈನ್ಯದೊಡನೆ ಹೊರಟರು. ಮಹಿಷಾಸುರನ ಸೈನ್ಯದ ಭಾರಕ್ಕೆ ಭೂಮಿ ತತ್ತರಿಸಿತು. ದೇವಿಯು ಆತನಿಗೆ ಎದುರಾದಳು. ದೇವತೆಗಳೆಲ್ಲರೂ ದೇವಿಯನ್ನು ಸೇವಿಸುತ್ತಾ ಆಕೆಯ ಬಳಿ ನಿಂತರು. ದೇವಿಯು ಮಹಿಷಾಸುರ ಸೈನ್ಯದ ಮೇಲೆ ದಿವ್ಯ ಬಾಣಗಳ ಮಳೆಯನ್ನೇ ಸುರಿಸಿದಳು. ಆಗ ರಾಕ್ಷಸರು ಈಕೆಯು ಸಾಮಾನ್ಯ ಸ್ತ್ರೀ ಇರಲಾರಳು ಎಂದುಕೊಂಡು ದೇವಿಯ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದರು. ದೇವಿಯು ಅವರ ಶಸ್ತ್ರಾಸ್ತ್ರಗಳನ್ನೆಲ್ಲ ಕ್ಷಣಾರ್ಧದಲ್ಲಿ ತುಂಡರಿಸಿದಳು. ರೌದ್ರ ರೂಪ ತಾಳಿದ ದೇವಿಯು, ದೇವತೆಗಳೇ, ನೀವು ಇಲ್ಲಿ ನಿಲ್ಲಬೇಡಿ, ಆಕಾಶ ಮಾರ್ಗದಲ್ಲಿ ನಿಂತು ದೈತ್ಯ ಸಂಹಾರವನ್ನು ನೋಡುತ್ತಿರಿ ಎಂದಳು. ದೇವಿಯ ಬಾಣ ಪ್ರಯೋಗದಿಂದ ರಾಕ್ಷಸರ ಸೊಕ್ಕು ಮುರಿಯಿತು. ಸೈನ್ಯ ನಾಶವಾಯಿತು. ರಾಕ್ಷಸ ವೀರರು ಆಕೆಯ ಬಾಣಗಳಿಂದ ತಲ್ಲಣಿಸಿ ಹೋದರು. ಉಳಿದ ರಾಕ್ಷಸ ಸೈನ್ಯವು ಹಿಮ್ಮುಖವಾಯಿತು. ಚಕ್ಷುರನೆಂಬ ದೈತ್ಯನು ಈಕೆಯ ಕೈ ಕಾಲುಗಳನ್ನು ಕಟ್ಟಿಹಾಕಿ ಎಂದು ಗರ್ಜಿಸಿದನು. ದೇವಿಯು ಬಾಣದ ಮಳೆಯನ್ನೇ ಸುರಿಸಿದಳು. ಆಕೆಯು ಖಡ್ಗದಿಂದ ರಾಕ್ಷಸರ ಹೆಗಲುಗಳನ್ನು ಕತ್ತರಿಸಿದಳು. ರಕ್ತದ ಕೋಡಿಯೇ ಹರಿಯಿತು. ರಕ್ತದ ಕೆಸರಿನಲ್ಲಿ ರಾಕ್ಷಸರ ರಥಗಳು ಹೂತು ಹೋದವು. ರಾಕ್ಷಸರ ತಲೆಗಳೇ ಪಾತ್ರೆಗಳಂತೆ, ರಕ್ತವೇ ತುಪ್ಪದಂತೆ, ಮಾಂಸವೇ ಪಿಂಡದಂತಾಯಿತು. ಅವರ ಪಿತೃಗಳಿಗೆ ಇದೇ ತರ್ಪಣವಾಯಿತು. ರಣಭೂಮಿಯ ಸಂಭ್ರಮವನ್ನು ವರ್ಣಿಸಲು ಅಸಾಧ್ಯ. ದೇವತೆಗಳು, ದೇವಿಗೆ ಜಯವಾಗಲಿ, ನೀನು ಬೇಗ ಮಹಿಷಾಸುರನನ್ನು ಸಂಹರಿಸು, ಇದೇ ನಿನಗೆ ನಮ್ಮ ನಮನ ಎಂದು ಕೈಜೋಡಿಸಿ ನಮಸ್ಕರಿಸಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ 4ನೇ ಅಧ್ಯಾಯವು ಮುಗಿಯಿತು. ಶ್ರೀ ದೇವಿ ಮಹಾತ್ಮೆಯ 5ನೇ ಅಧ್ಯಾಯ, ರಸಿಲೋಮ ರುದಗ್ರ ವಧೆ. ಮಹಿಷಾಸುರನ ಸೈನಿಕರು ದೇವಿಯಿಂದ ಹತರಾದುದನ್ನು ನೋಡಿ ರಸಿಲೋಮನೆಂಬ ರಾಕ್ಷಸನು ಕೋಪಾವಿಷ್ಟವಾಗಿ ದೇವಿಯ ಮೇಲೆ ಬಾಣ ಪ್ರಯೋಗ ಮಾಡಿದನು. ಆಕೆಯ ವಾಹನವಾದ ಸಿಂಹದ ರೋಮ ರೋಮಕ್ಕೂ ತಾಕುವಂತೆ ಬಾಣಗಳ ಮಳೆಯನ್ನೇ ಸುರಿಸಿದನು. ಆದರೆ ದೇವಿಯ ಮೇಲೆ ಇದು ಕಾಳ್ಗಿಚ್ಚಿನ ಮೇಲೆ ಮಂಜಿನ ಹನಿಗಳು ಬಿದ್ದಂತೆ ವ್ಯರ್ಥವಾಯಿತು. ರಸಿಲೋಮನು ಮತ್ತೆ ಮತ್ತೆ ವಿವಿಧಾಸ್ತ್ರಗಳನ್ನು ಪ್ರಯೋಗಿಸಿದನು. ದೇವಿಯು ಆತನ ರಥ, ಸೈನ್ಯ, ಬಲಗಳನ್ನು ನಾಶಪಡಿಸಿದಳು. ಆಗ ಅವನು, ಹೇ ಸ್ತ್ರೀಯೇ, ನೀನು ಸಾಮಾನ್ಯಳಲ್ಲ, ಆದರೆ ಸ್ತ್ರೀಯನ್ನು ಕೊಲ್ಲಲು ನನಗಿಷ್ಟವಿಲ್ಲ, ನೀನು ಹೋಗು ಎಂದನು. ದೇವಿಯು, ರಸಿಲೋಮ,
ನೀನು ಹೇಳಿದ್ದು ಸರಿ, ಆದರೆ ನಾನು ಬಂದಿರುವುದು ನಿನ್ನ ಸಂಹಾರಕ್ಕಾಗಿ ಎಂದು ಹೇಳುತ್ತಾ ದಿವ್ಯ ಬಾಣವನ್ನು ಆತನ ಮೇಲೆ ಪ್ರಯೋಗಿಸಿದಳು. ರಸಿಲೋಮನ ಕವಚ ಆಯುಧಗಳು ನಾಶವಾದವು. ದೇವತೆಗಳು ಭೀಕರ ಶಬ್ದದಿಂದ ನಡುಗಿದರು. ಪರ್ವತಗಳು ಅಲುಗಾಡಿದವು. ಸಿಡಿಲಿನಂತೆ ಬಂದ ಅವನ ಗದೆಯನ್ನು ದೇವಿಯು ತುಂಡರಿಸಿದಳು. ದೇವಿಯು ತನ್ನ ಶೂಲದಿಂದ ಆತನ ಬಾಣ ಗದೆಗಳನ್ನು ಚೂರು ಚೂರು ಮಾಡಿದಳು. ರಸಿಲೋಮನು ಮೂರ್ಛಿತನಾದನು. ಮತ್ತೆ ಎದ್ದು ಮಹಾಶಕ್ತ್ಯಾಯುಧ ಪ್ರಯೋಗಿಸಿದನು. ಎಲ್ಲ ಕಡೆಯೂ ಹೊಗೆ ಆವರಿಸಿತು. ನದಿಗಳು ಬತ್ತಿದಂತಾಯಿತು. ಆಗ ದೇವಿಯು ಅದನ್ನು ತಡೆದು ಅದೇ ಶಕ್ತ್ಯಾಯುಧದಿಂದ ಅವನ ಎದೆಗೆ ಘಾತಿಸಿ ಹೊಡೆದಳು. ಅದು ರಸಿಲೋಮನ ಎದೆಯನ್ನು ಕೊರೆದು ದೇವಿಯು ಕೊರಳ ಹಾರದ ಪದಕವಾಗಿ ಬಂದು ಸೇರಿತು. ಇಂತು ರಸಿಲೋಮನ ಮೃತನಾದನು. ದೇವತೆಗಳಿಗೆ ಸಂತೋಷವಾಯಿತು. ರಸಿಲೋಮನ ವಧೆಯ ನಂತರ ಇನ್ನೊಬ್ಬ ರಕ್ಕಸನಾದ ರುದಗ್ರನು ಭಯಂಕರವಾದ ಧನುಸ್ಸನ್ನು ಹಿಡಿದು ದೇವಿಯ ಮೇಲೆ ತೀಕ್ಷ್ಣವಾದ ಬಾಣ ಪ್ರಯೋಗ ಮಾಡಿದನು. ಎಲ್ಲ ಕಡೆ ಮಳೆಯ ಮೋಡದಂತೆ ಬಾಣಗಳು ಮುಸುಕಿದವು. ದೇವಿಯು ಮೇಘಾಸ್ತ್ರದಿಂದ ಅದನ್ನು ನಿವಾರಿಸಿ ಸಿಡಿಲಿನಂತೆ ಬಲಯುತವಾದ ಬಾಣಗಳನ್ನು ಪ್ರಯೋಗಿಸಿದಳು. ರುದಗ್ರನಿಗೆ ಒಬ್ಬ ಸ್ತ್ರೀಗೆ ಇಷ್ಟೊಂದು ಪ್ರತಾಪವೇ ಎಂದು ಆಶ್ಚರ್ಯವಾಯಿತು. ಹರಿ ಹರ ಬ್ರಹ್ಮಾದಿಗಳೇ ನಮ್ಮ ಬಾಣಗಳನ್ನೆದುರಿಸಲು ಸಾಧ್ಯವಿಲ್ಲವಾದಾಗ ಈಕೆ ಯಾರು ಎಂದುಕೊಂಡು ಬೆರಗಾಗಿ ಕೇಳಿದ. ದೇವಿ, ನೀನು ಯಾರು? ಎಲ್ಲಿಂದ ಬಂದೆ? ನಿನಗೂ ದೇವತೆಗಳಿಗೂ ನಂಟೇನು? ದೇವಿಯು ನಸು ನಕ್ಕು, ರುದಗ್ರ, ನಾನು ಕಾಲವನ್ನೇ ಮೀರಿದ ನಿತ್ಯ ಶಕ್ತಿಯಾಗಿದ್ದೇನೆ. ನನ್ನ ಹೆಸರು ಮಹಾಲಕ್ಷ್ಮಿ. ದೇವತೆಗಳೆಲ್ಲರೂ ನನ್ನ ಮಕ್ಕಳು. ನಿಮ್ಮ ಉಪದ್ರವವನ್ನು ಸಹಿಸಲಾರದೆ ಅವರೆಲ್ಲರೂ ನನ್ನಲ್ಲಿಗೆ ಮಹಿಷಾಸುರನ ವಂಶನಾಶಕ್ಕಾಗಿ ಪ್ರಾರ್ಥಿಸಿ ಕಳುಹಿಸಿದ್ದಾರೆ ಎಂದು ಹೇಳಿದಳು. ರುದಗ್ರನು, ಈ 3 ಲೋಕಗಳಿಗೂ ಮಹಿಷಾಸುರನಲ್ಲದೆ ಬೇರ್ಯಾರು? ಆ ದೇವತೆಗಳನ್ನು ಬಿಟ್ಟು ನೀನೊಬ್ಬಳೇ ಬಂದೆಯಾ ಎಂದು ನುಡಿದು ದೇವಿಯ ಮೇಲೆ ಅಸ್ತ್ರ ಪ್ರಯೋಗವನ್ನು ಮಾಡಿದನು. ದೇವಿಯು ಅವನ ರಥ, ಸಾರಥಿ, ಆಯುಧ, ಸೈನ್ಯಗಳನ್ನು ನಾಶಪಡಿಸಿದಳು. ರುದಗ್ರನು ಆಗ ಶೂಲವನ್ನು ಎತ್ತಿದನು. ದೇವತೆಗಳು ಹೆದರಿ ಓಡಿಹೋದರು. ದೇವಿಯು ಅವರಿಗೆ ಅಭಯವನ್ನು ನೀಡಿ ತನ್ನ ಶೂಲದಿಂದ ರಾಕ್ಷಸನ ಹಸ್ತವನ್ನು ತುಂಡರಿಸಿದಳು. ಆಗ ಅವನು ಸಂಮೋಹನಾಸ್ತ್ರವನ್ನು ಪ್ರಯೋಗಿಸಿ, ದೇವಿ, ನೀನು ಇದನ್ನು ಎದುರಿಸಿದೆಯಾದರೆ ನೀನು ಹೇಳಿದ್ದು ಸತ್ಯ ಎಂದನು. ಆಶ್ಚರ್ಯ! ಆಗ ರಾಕ್ಷಸ ಸೈನ್ಯವೇ ಮಂಕಾಗಿ ಮಲಗಿತು. ಆಗ ರುದಗ್ರನು ಕಂಗೆಟ್ಟು ಅಸ್ತ್ರವನ್ನು ಹಿಂತೆಗೆದುಕೊಂಡನು. ರುದಗ್ರನಿಗೆ ಕೋಪ ಹೆಚ್ಚಾಗಿ ಶಾಂಭವಾಸ್ತ್ರವನ್ನು ಪ್ರಯೋಗಿಸಿದನು. ಆಗ ಸಾವಿರಾರು ರಾಕ್ಷಸರು, ಹುಲಿ, ಸಿಂಹ, ಶರಭಗಳು ಹುಟ್ಟಿಕೊಂಡವು. ದೇವಿಯು ಸಿಂಹ ಗರ್ಜನೆ ಮಾಡಿ ಪಾಶವನ್ನು ಅವರ ಮೇಲೆ ಪ್ರಯೋಗಿಸಲು ಎಲ್ಲವೂ ಮಾಯವಾಯಿತು. ರಾಕ್ಷಸನು ಕೋಪದಿಂದ ಗದೆಯನ್ನು ಎತ್ತಿಕೊಳ್ಳಲು ಶರದಿಂದ ಆಕೆಯು ಅವನ ತಲೆಯನ್ನು ಕತ್ತರಿಸಿ ಹಾಕಿದಳು. ರಾಕ್ಷಸನ ಮುಂಡವು ಮತ್ತೆ ಹೋರಾಡಿತು. ದೇವಿಯು ರುದಗ್ರನ ಶೌರ್ಯಕ್ಕೆ ಮೆಚ್ಚಿದಳು. ನಂತರ ಅವನ ಮುಂಡವನ್ನು ಕತ್ತರಿಸಿ ಆತನ ಉಳಿದ ಸೈನ್ಯವನ್ನು ನಾಶಪಡಿಸಿದಳು. ರಕ್ತದ ಪ್ರವಾಹವೇ ಹರಿಯಿತು. ಆಗ ದೇವತೆಗಳು ದೇವಿಯನ್ನು ಸ್ತೋತ್ರ ಮಾಡಿದರೆಂಬಲ್ಲಿಗೆ ದೇವಿ ಮಹಾತ್ಮೆಯ ರಸಿಲೋಮ ರುದಗ್ರ ವಧೆ ಎಂಬ 5ನೆಯ ಅಧ್ಯಾಯವು ಮುಗಿಯಿತು. ಶ್ರೀ ದೇವಿ ಮಹಾತ್ಮೆಯ 6ನೆಯ ಅಧ್ಯಾಯ, ಚಿಕ್ಷುರ ವಧೆ. ಸೂತ ಪುರಾಣಿಕರು ದೇವಿ ಮಹಾತ್ಮೆಯನ್ನು ಮುಂದುವರೆಸಿದರು. ರಸಿಲೋಮ, ರುದಗ್ರ ಹಾಗೂ ದೈತ್ಯ ಸೇನೆ ನಷ್ಟವಾದ ಮೇಲೆ ರಾಕ್ಷಸರಿಗೆ ಭಯವಾಯಿತು. ಆಗ ಚಿಕ್ಷುರ ಎಂಬ ರಾಕ್ಷಸನು, ಈ ಸ್ತ್ರೀಯು ರಾಕ್ಷಸರಿಗೆ ಮೃತ್ಯುರೂಪಳಾಗಿದ್ದಾಳೆ ಎಂದು ಇಂತಹ ಪರಾಭವ ನಮಗೆ ಉಂಟಾಗಿರಲಿಲ್ಲ ಎಂದುಕೊಂಡು ಧನುರ್ಧಾರಿಯಾಗಿ ದೇವಿಯೊಡನೆ ಯುದ್ಧಕ್ಕೆ ಬಂದನು. ಅವನು ಬಿಟ್ಟ ಬಾಣಗಳೆಲ್ಲವೂ 10 ದಿಕ್ಕುಗಳನ್ನು ಆವರಿಸಿತು. ಆ ಶಬ್ದಕ್ಕೆ ಪರ್ವತಗಳು ಉರುಳಿದವು, ಸಮುದ್ರಗಳು ಉಕ್ಕಿದವು. ದೇವಿಯು ತನ್ನ ಬತ್ತಳಿಕೆಯಿಂದ ಬಾಣಗಳನ್ನು ತೆಗೆದು ಬಿಲ್ಲಿಗೆ ಹೂಡಿ ಆ ಬಾಣಗಳನ್ನು ಕತ್ತರಿಸಿ ಹಾಕಿದಳು. ಆತನ ಕುದುರೆ, ಆನೆ ಹಾಗೂ ಸೈನ್ಯವನ್ನು ಯಮಪುರಿಗೆ ಕಳುಹಿಸಿದಳು. ಚಿಕ್ಷುರನು ಮೂರ್ಛೆ ಹೋದನು. ಮತ್ತೆ ಚೇತರಿಸಿಕೊಂಡು ಹೊಸ ರಥವನ್ನೇರಿ ದೇವಿಯ ಮೇಲೆ ಮತ್ತೆ ನಗಶರವೆಂಬ ಬಾಣ ಪ್ರಯೋಗವನ್ನು ಮಾಡಿದನು. ಇದರ ಫಲವಾಗಿ ಅಸಂಖ್ಯಾತ ಪರ್ವತಗಳು ಬಂದು ಉರುಳಿದವು. ಆಗ ಪರಾಂಬೆಯು ವಜ್ರಾಯುಧದಿಂದ ಪರ್ವತಗಳನ್ನು ಕಡಿದು ಹಾಕಿದಳು. ಮರುಕ್ಷಣ ಚಿಕ್ಷುರನು ಸಾಗರಾಸ್ತ್ರವನ್ನು ಪ್ರಯೋಗಿಸಿದನು. ಪರಾಶಕ್ತಿಯು ಅದನ್ನು ತಡೆದು ಸಮುದ್ರವನ್ನೇ ಆಪೋಷಣವನ್ನಾಗಿ ಕುಡಿದಳು. ಚಕ್ಷುರನು
ನಿಶಿ ಬಾಣ, ಇಂದ್ರ, ಕುಬೇರ, ಅಗ್ನಿ, ಶೂಲ ಮೊದಲಾದ ಅಸ್ತ್ರಗಳನ್ನು ದೇವಿಯ ಮೇಲೆ ಪ್ರಯೋಗಿಸಿದನು. ಆಕೆಯು ಈ ಎಲ್ಲ ಅಸ್ತ್ರಗಳನ್ನು ನುಂಗಿದಳು. ಆಗ ನಿರಾಶನಾಗದೆ ಚಿಕ್ಷುರನು ಮಹಾನಾರಾಯಣಾಸ್ತ್ರವನ್ನು ಕೈಯಲ್ಲಿ ಹಿಡಿದು ನಿಂತನು. ದೇವತೆಗಳೆಲ್ಲರೂ ದಿವ್ಯಾಸ್ತ್ರಕ್ಕೆ ಕೈಮುಗಿದು ನಿಂತರು. ಭೂಮಿಯು ಸಿಡಿಯಿತು. ಸಪ್ತ ಸಾಗರಗಳು ಉರಿಗಳನ್ನು ಉಗುಳಿದವು. ಆ ಮಹಾಸ್ತ್ರವು ಧಗಧಗಿಸುತ್ತಿತ್ತು. ಇಂತಹ ನಾರಾಯಣಾಸ್ತ್ರವನ್ನು ರಾಕ್ಷಸನು ದೇವಿಯ ಮೇಲೆ ಪ್ರಯೋಗಿಸಿದನು. ಆಗ ಶಾಂಭವಿಯು ನಸುನಗುತ್ತಾ ಅದನ್ನೂ ನುಂಗಿದಳು. ದೇವತೆಗಳಿಗೆ ಸಂತೋಷವಾಯಿತು. ರಾಕ್ಷಸರು ಭಯಭೀತರಾದರು. ಚಿಕ್ಷುರನು ಈ ಅದ್ಭುತವನ್ನು ನೋಡಿ, ದೇವಿ, ನೀನು ಯಾರು? ದೇವತೆಗಳಿಗೂ ನಿನಗೂ ಏನು ಸಂಬಂಧ? ಸ್ತ್ರೀಯಾದ್ದರಿಂದ ನಿನಗೆ ಪ್ರಾಣ ಭಿಕ್ಷೆ ನೀಡುತ್ತೇನೆ, ಹೇಳು ಎಂದು ಗರ್ವದಿಂದ ಹೇಳಿದನು. ದೇವಿಯು, ಮೂರ್ಖ ರಾಕ್ಷಸನೇ, ನಾನು ಈ ಜಗತ್ತಿನ ಸ್ವಾಮಿನಿ. ನಿಮ್ಮನ್ನು ಕೊಲ್ಲಲು ದೇವತೆಗಳು ನನ್ನನ್ನು ಇಲ್ಲಿ ಕರೆತಂದಿದ್ದಾರೆ ಎಂದು ಅವನ ಮೇಲೆ ಬಾಣಪ್ರಯೋಗ ಮಾಡಿದಳು. ಆಗ ಚಿಕ್ಷುರನು, ಮಹಿಷಾಸುರನಲ್ಲದೆ ಈ ಜಗತ್ತಿಗೆ ಯಾರೂ ಒಡೆಯರಲ್ಲ, ನೀನು ಹೇಳುತ್ತಿರುವುದು ಸತ್ಯವಲ್ಲ ಎನ್ನುತ್ತಾ ಮತ್ತೆ ಬಾಣಗಳ ಸುರಿಮಳೆಯನ್ನೇ ಮಾಡಿದನು. ಶಾಂಭವಿಯು ಅವನ ಬಾಣಗಳನ್ನು ಕತ್ತರಿಸಿ ಸಾರಥಿಯನ್ನು ಕೊಂದು ರಾಕ್ಷಸನ ಕವಚಗಳನ್ನು ಸೀಳಿದಳು. ಇದನ್ನು ನೋಡಿದ ಚಿಕ್ಷುರನು ತನ್ನ ಮಾಯೆಯನ್ನು ಬೀಸಿದನು. ಆಗ ಕತ್ತಲೆ ಮುಸುಕಿ ಮಳೆ ಸುರಿದು ಬಿರುಗಾಳಿಯುಂಟಾಗಿ ಸಹಸ್ರಾರು ಸಂಖ್ಯೆಯ ರಾಕ್ಷಸರು, ಭಯಂಕರ ಪ್ರಾಣಿಗಳು ದೇವಿಯನ್ನು ಮುತ್ತಿದರು. ದೇವಿಯ ಮುಂದೆ ರಾಕ್ಷಸನ ಆಟ ಹೆಚ್ಚು ಕಾಲ ನಡೆಯಲಿಲ್ಲ. ಆಕೆಯು ಶಿವನ ತ್ರಿಶೂಲದಿಂದ ರಾಕ್ಷಸನನ್ನು ತಿವಿದಳು. ಚಿಕ್ಷುರನು ದೇವಿಯ ಹೊಡೆತವನ್ನು ತಾಳಲಾರದೆ ಮೃತನಾದನು. ದೇವತೆಗಳು ಜಯಮಾತೆ, ಜಯದುರ್ಗೆ, ಜಯ ಜನನಿ ಎಂದು ಸ್ತೋತ್ರ ಮಾಡಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಚಿಕ್ಷುರ ವಧೆ ಎಂಬ 6ನೇ ಅಧ್ಯಾಯವು ಮುಗಿಯಿತು. ಶ್ರೀದೇವಿ ಮಹಾತ್ಮೆಯ 7ನೆಯ ಅಧ್ಯಾಯ, ಬಿಡಾಲಾಸುರ ವಧೆ. ಚಿಕ್ಷುರನ ವಧೆಯಾದ ನಂತರ ದೇವಿಯ ಉಗ್ರ ರೂಪವನ್ನು ನೋಡಿ ರಾಕ್ಷಸ ಸೈನ್ಯವು ಹೆದರಿ ಓಡಿತು. ಆಗ ಮಹಾಬಿಡಾಲನೆಂಬ ರಾಕ್ಷಸನು, ನನ್ನ ಮಿತ್ರರನ್ನು ಕೊಂದ ಈ ಹೆಂಗಸನ್ನು ಬಿಡಬಾರದು ಎಂದು ನಿರ್ಧರಿಸಿ ದೇವಿಯ ಮೇಲೆ ಅಸ್ತ್ರಗಳ ಮಳೆಗರೆದನು. ದೇವಿಯು ಈ ಬಾಣಗಳನ್ನು ತಡೆಗಟ್ಟಿ ಅವನ ಸೈನ್ಯವನ್ನು ನಾಶ ಮಾಡಿ 100 ಬಾಣಗಳಿಂದ ದೈತ್ಯನನ್ನು ಹೊಡೆದಳು. ಆಗ ದೈತ್ಯನು ದೇವಿಯ ಮೇಲೆ ಗದಾ ಪ್ರಹಾರವನ್ನು ಮಾಡಿದನು. ದೇವಿಯ ಬಾಣಗಳು ಆ ಗದೆಯನ್ನು ಅರೆಕ್ಷಣದಲ್ಲಿ ಮುರಿದು ಹಾಕಿತು. ಆಗ ಆ ದೈತ್ಯನು ದೇವಿಯ ವಾಹನವಾದ ಸಿಂಹದ ಮೇಲೆ ಬಾಣ ಪ್ರಯೋಗವನ್ನು ಮಾಡಿದನು. ರಾಕ್ಷಸನು ಭಯಂಕರವಾಗಿ ಘರ್ಜಿಸಿ ಅಟ್ಟಹಾಸ ಮಾಡಿದನು. ಜಗನ್ಮಾತೆಯು ಅವನು ಕುಳಿತಿದ್ದ ಮಹಾಗಜವನ್ನು ಕೊಂದಳು. ಕೋಪಾವೇಶದಿಂದ ಬಿಡಾಲನು ಮುಷ್ಟಿಯಿಂದ ದೇವಿಯನ್ನು ಗುದ್ದಿದನು. ಒಡನೆಯೇ ಆಕೆಯು ದೈತ್ಯನ ಮೇಲೆ ಶೂಲ ಪ್ರಯೋಗವನ್ನು ಮಾಡಿದಳು. ಆಗ ಬಿಡಾಲಾಸುರನು, ಎಲೈ ದೇವಿ, ನಿನ್ನ ವೀರತ್ವವನ್ನು ಮೆಚ್ಚಿದೆ, ಇನ್ನು ಹೆಚ್ಚು ಯುದ್ಧ ಬೇಡ, ಹೊರಟು ಹೋಗು ಎಂದನು. ಆದರೆ ದೇವಿಯು ಮಹಿಷಾಸುರನ ಕುಲವನ್ನು ಸೈನ್ಯದೊಡನೆ ಕೊಂದು ನಾಶಪಡಿಸುವೆನೆಂಬ ಪ್ರತಿಜ್ಞೆ ನನ್ನದು ಎಂದಳು. ಆಗ ಬಿಡಾಲನು ಬ್ರಹ್ಮಾಸ್ತ್ರವನ್ನು ಆಕೆಯ ಮೇಲೆ ಪ್ರಯೋಗಿಸಿದನು. ಆಗ ಸಪ್ತ ಸಾಗರಗಳ ನೀರು ಒಣಗಿ ಹೋಯಿತು. ಪಾಲಕರ ಪಟ್ಟಣಗಳು ಸುಟ್ಟು ಹೋದವು. ದೇವತೆಗಳು ಹೆದರಿದರು. ಬ್ರಹ್ಮಾಸ್ತ್ರವು ಪ್ರಕಾಶಮಾನವಾಗಿ ಹೊಳೆಯುತ್ತಾ ದೇವಿಯ ತೋಳಬಂದಿಯಲ್ಲಿ ರತ್ನವಾಗಿ ಸೇರಿ ಹೋಯಿತು. ಬಿಡಾಲನು ಮತ್ತೆ ಕೋಪದಿಂದ ದೇವಿಯ ಮೇಲೆ ಮುಷ್ಟಿ ಯುದ್ಧವನ್ನು ಮಾಡಿದನು. ಆಗ ಶಾಂಭವಿಯು ಶಿವನ ತ್ರಿಶೂಲದಿಂದ ಬಿಡಾಲನ ಎದೆಯನ್ನು ಸೀಳಿ ಕೊಂದಳು. ಅಳಿದುಳಿದ ದೈತ್ಯರನ್ನು ಯಮ ಸದನಕ್ಕೆ ಅಟ್ಟಿದಳು. ದೇವತೆಗಳು, ಹೇ ಜಗನ್ಮಾತೆ, ನೀನು ರಾಕ್ಷಸರನ್ನು ಕೊಂದು ನಮ್ಮನ್ನು ಸಲುಹಿದೆ ಎಂದು ಕೃತಜ್ಞತೆಯಿಂದ ಆಕೆಯನ್ನು ಸ್ತೋತ್ರ ಮಾಡಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಬಿಡಾಲಾಸುರ ವಧೆ ಎಂಬ 7ನೆಯ ಅಧ್ಯಾಯವು ಮುಗಿಯಿತು. ಶ್ರೀದೇವಿ ಮಹಾತ್ಮೆಯ 8ನೆಯ ಅಧ್ಯಾಯ, ಮಹಿಷಾಸುರ ಸಂಹಾರ. ಬೃಹತ್ತಾದ ರಣರಂಗದಲ್ಲಿ ರಾಕ್ಷಸ ಸೈನ್ಯ ನಾಶವಾಯಿತು. ರಕ್ತದ ಹೊಳೆಯೇ ಅಲ್ಲಿ ಹರಿಯಿತು. ದೇವಿಯ ಕೋಪಕ್ಕೆ ಅಳಿದುಳಿದ ಶತ್ರು ಸೈನ್ಯವು ಪಲಾಯನ ಮಾಡಿತು. ಚಿಕ್ಷುರ ಮಹಾಬಿಡಾಲರು ಹತರಾದುದನ್ನು ಕಂಡ ಮಹಿಷಾಸುರನು ಕಾಲಭೈರವನಂತೆ ಕೋಪದಿಂದ ಬಾಲವನ್ನು ತೀಡಿದನು.
ಹೊಡೆದನು. ಆಗ ಭೂಮಿ ಸಾಗರ ಒಂದಾಯಿತು. ಮಹಿಷಾಸುರನ ಕಣ್ಣಿನಿಂದ ಹೊರಟ ಕೋಪದ ಕಿಡಿಗಳು ದೇವತೆಗಳನ್ನು ತಾಕಿದವು. ಇವನು ಘೋರ ರಾಕ್ಷಸ, ದೇವಿಯು ಇವನೊಡನೆ ಹೇಗೆ ಹೋರಾಡುವಳೋ ಎಂದು ದೇವತೆಗಳು ಶಂಕಿಸಿದರು. ಮಹಿಷಾಸುರನ ಘರ್ಜನೆಗೆ ದೇವಿಯ ವಾಹನ ಸಿಂಹವೂ ಬೆದರಿತು. ಬ್ರಹ್ಮಾಂಡವು ಬೆದರಿ ಕಂಗೆಟ್ಟಿತು. ದೇವತೆಗಳು ನಡುಗಿದರು. ಮಹಿಷಾಸುರನು 4 ದಿಕ್ಕುಗಳಿಂದಲೂ 1700 ಸೈನ್ಯದೊಂದಿಗೆ ದೇವಿಯನ್ನು ಮುತ್ತಿದನು. ಬಾಣಗಳ ಬಲೆಯಿಂದ ಆಕೆಯನ್ನು ಕಟ್ಟಿಹಾಕಲು ಯೋಚಿಸಿದನು. ಬರ ಸಿಡಿಲಿನಂತೆ ಎರಗಿದ ಬಾಣಗಳನ್ನು ದೇವಿಯು ತುಂಡರಿಸಿ ಅಸುರನ ವಾಹನ, ಸಾರಥಿ, ರಥಗಳನ್ನು ನಾಶಪಡಿಸಿದಳು. ಆಗ ಮಹಿಷಾಸುರನು ಜಗದಂಬೆಯ ಮೇಲೆ ಪಾಶವನ್ನು ಬೀಸಿದನು. ಆಗ ದೇವಿಯು ತನ್ನ ಖಡ್ಗದಿಂದ ಪಾಶವನ್ನು ಕತ್ತರಿಸಿ ಹಾಕಿದಳು. ಮಹಿಷಾಸುರನು ತನ್ನ ಭಯಂಕರವಾದ ಖಡ್ಗದಿಂದ ಸಿಂಹವನ್ನು ಹೊಡೆದನು. ದೇವಿಯು ಆ ಏಟನ್ನು ತಪ್ಪಿಸಿಕೊಂಡು ರಾಕ್ಷಸನ ಮೇಲೆ ಗದಾಪ್ರಹಾರ ಮಾಡಿದಳು. ಅವನ ಖಡ್ಗವನ್ನು ವಜ್ರಾಯುಧದಿಂದ ತುಂಡರಿಸಿ ಹಾಕಿದಳು. ಆಗ ಅಸುರನು ಮಹಾಗಜವನ್ನೇರಿ ಬಂದು ದೇವಿಯ ಮೇಲೆ ಮತ್ತೆ ಖಡ್ಗ ಪ್ರಹಾರ ಮಾಡಿದನು. ಸಿಂಹವು ಅವನ ಆನೆಯನ್ನು ಸೀಳಿ ಹಾಕಿತು. ಹೀಗೆ ಮಹಿಷಾಸುರನಿಗೂ ದೇವಿಗೂ ಭೀಕರವಾದ ಯುದ್ಧ ನಡೆಯಿತು. ದೇವಿಯು ಮುಸುಲ, ಶೂಲ, ಚಕ್ರ, ಮುದ್ಗರ, ಬಾಣ, ಗದೆ, ಪರಕು ಮೊದಲಾದ ಆಯುಧಗಳನ್ನು ಪ್ರಯೋಗಿಸಿದಳು. ಈ ಘನಘೋರ ಯುದ್ಧವನ್ನು ನೋಡಲಾಗದ ಅನೇಕರು ಮೂರ್ಛೆ ಹೋದರು. ತ್ರಿಮೂರ್ತಿಗಳು ಮಾತ್ರ ಜಗನ್ಮಾತೆಯ ವೀರತ್ವವನ್ನು ಹೊಗಳುತ್ತಿದ್ದರು. ಮಹಿಷಾಸುರನ ಬಾಣಗಳಿಂದ ಸಮುದ್ರಗಳು ಬತ್ತಿದವು. ಭೂಮಿ ಛಿದ್ರವಾಯಿತು. ಅವುಗಳಿಂದ ಹೊರಟ ಜ್ವಾಲೆಗಳು ಬ್ರಹ್ಮಾಂಡದ ಉದ್ದಗಲಕ್ಕೂ ವ್ಯಾಪಿಸಿತು. ಮಹಿಷಾಸುರನು ಮತ್ತೆ ಖಡ್ಗವನ್ನು ಹಿಡಿದು ದೇವಿಯ ವಾಹನವಾದ ಸಿಂಹವನ್ನು 300 ಬಾರಿ ಎತ್ತಿ ಕುಕ್ಕಿದನು. ಅವನ ಗರ್ಜನೆಗೆ ಸಿಂಹವು ಮೂರ್ಛೆ ಹೋಯಿತು. ಬ್ರಹ್ಮಾಂಡವು ನಡುಗಿತು. ಆಗ ದೇವಿಯು ಮಹಾಕೋಪದಿಂದ ಮಹಿಷಾಸುರನನ್ನು ಶೂಲದಿಂದ ತಿವಿದು ಅವನ ನಡುವನ್ನು ಗದೆಯಿಂದ ಅಪ್ಪಳಿಸಿ ಹುಂಕರಿಸಿದಳು. ಅಸುರನು ಅಸಂಖ್ಯಾತ ಪರ್ವತಗಳನ್ನು ಕಿತ್ತು ದೇವಿಯ ಮೇಲೆಸೆದನು. ಕ್ಷಣಾರ್ಧದಲ್ಲಿ ಅವು ತುಂಡಾಯಿತು. ಆಗ ತ್ರಿಮೂರ್ತಿಗಳು, ತಾಯಿ, ಈ ರಾಕ್ಷಸನನ್ನು ಹೆಚ್ಚು ಕಾಲ ಇರಗೊಡಬೇಡ, ಮಧುಪಾನವನ್ನು ಮಾಡು. ಅದರಿಂದ ನೀನು ಈ ರಕ್ಕಸನನ್ನು ನಿಮಿಷಾರ್ಧದಲ್ಲೇ ನೆಲಕ್ಕೆ ಒದಗಿಸಬಹುದು ಎಂದು ಹೇಳಿದರು. ದೇವಿಯು ಮಧುಪಾನ ಮಾಡಿದಳು. ಕೆಂಪೇರಿದ ಕಣ್ಣುಗಳಿಂದ ಕಿಡಿಕಾರುತ್ತಾ ಹೂಂಕರಿಸಿದಳು. ಮುನ್ನುಗ್ಗಿ ಮಹಿಷಾಸುರನನ್ನು ಒದ್ದು ಕಾಲಡಿಯಲ್ಲಿ ಕೆಡವಿಕೊಂಡು ಶೂಲದಿಂದ ತಿವಿದು ಎದೆಯ ಮೇಲೆ ನಿಂತು ಅವನ ತಲೆಯನ್ನು ಖಡ್ಗದಿಂದ ಕಡಿದು ಹಾಕಿದಳು. ಮಹಿಷಾಸುರನು ಮಡಿದನು. ಇಂದ್ರಾದಿ ದೇವತೆಗಳು ಜಯಕಾರವನ್ನು ಮಾಡಿದರು. ಮಹಿಷ ರೂಪದಲ್ಲಿ ಆ ರಾಕ್ಷಸನು ಸತ್ತು ಭೂಮಿಯ ಮೇಲೆ ಬಿದ್ದೊಡನೆಯೇ ಉಳಿದ ರಾಕ್ಷಸರನ್ನು ದೇವಿಯು ತನ್ನ ಕ್ರೋಧಾಗ್ನಿಯಿಂದ ಸುಟ್ಟು ಹಾಕಿದಳು. ಮಹಿಷಾಸುರನ ಸುತ್ತ ರಾಕ್ಷಸರ ಹೆಣಗಳ ರಾಶಿಯೇ ಬಿದ್ದಿತ್ತು. ರಕ್ತವು ಮಹಾಪ್ರವಾಹವಾಗಿ ಹರಿಯಿತು. ದೇವತೆಗಳು ಪುಷ್ಪವೃಷ್ಟಿಗರೆದರು. ದೇವಿಗೆ ಆರತಿಯನ್ನೆತ್ತಿ ಸ್ತೋತ್ರ ಮಾಡಿ ನಮಸ್ಕರಿಸಿದರು. ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಮಹಿಷಾಸುರ ವಧೆ ಎಂಬ 8ನೇ ಅಧ್ಯಾಯವು ಮುಗಿಯಿತು. ಶ್ರೀ ದೇವಿ ಮಹಾತ್ಮೆಯ 9ನೆಯ ಅಧ್ಯಾಯ. ಇಂದ್ರಾದಿ ದೇವತೆಗಳಿಂದ ದೇವಿಯ ಸ್ತುತಿ. ಮಹಿಷಾಸುರನ ವಧೆಯಾಯಿತು. ಅದನ್ನು ಕಂಡ ದೇವತೆಗಳಿಗೆ ಸಂಭ್ರಮ, ಸಂತೋಷ. ಆಕೆಯನ್ನು ದೇವತೆಗಳನ್ನೊಳಗೊಂಡು ಇಂದ್ರನೂ ಸೇರಿದಂತೆ ಎಲ್ಲರೂ ಸ್ತುತಿಸಿದರು. ಕರಜೋಡಿಸಿ ಆಕೆಗೆ ವಂದಿಸುತ್ತಾ, ಕರುಣಾಮಯಿ ದೇವಿ ಭಕ್ತಾಧೀನೆ ಎಂದು ಇಂದ್ರಾದಿ ದೇವತೆಗಳು ಆಕೆಯನ್ನು ವೇದ ಮಂತ್ರಗಳಿಂದ ಸ್ತುತಿಸಿದರು. ಹೇ ತಾಯಿ ಜಗನ್ಮಾತೆ, ನಾವೆಲ್ಲ ನಿನ್ನ ಮಕ್ಕಳು. ಪ್ರತಿ ಕ್ಷಣದಲ್ಲೂ ಎಲ್ಲರಲ್ಲೂ ಸಂಚಲನ ತರುವ ಶಕ್ತಿ ನೀನೇ ದೇವಿ. ದೇವತೆಗಳು, ಮಾನವರು, ಎಲ್ಲ ಜೀವಾತ್ಮರು ನಿನ್ನನ್ನು ಸ್ತುತಿಸುವರು. ನಿನ್ನ ಪ್ರಕಾಶ ನಮ್ಮೆಲ್ಲರ ಸುತ್ತ ಹಬ್ಬಿದೆ. ನೀನೇ ನಮ್ಮ ತಾಯಿ, ತಂದೆ, ಬಂಧು ಬಳಗ. ನೀನೇ ನಮ್ಮ ಸರ್ವಸ್ವ. ತಾಯಿ ಪರಾಶಕ್ತಿ, ನಿನ್ನಯ ಪ್ರಕಾಶ ಪ್ರಭೆಯಿಂದಲೇ ಅಗ್ನಿ, ರವಿ, ಶಶಿಗಳು ಕಾಂತಿಯುತವಾಗಿ ಕಾಣುವರು. ನಿನ್ನನ್ನು ಜೀವರು ಅನೇಕ ಹೆಸರುಗಳಿಂದ ಗುರುತಿಸುವರು. ದುಷ್ಟರನ್ನು ಶಿಕ್ಷಿಸುವವಳೂ ನೀನೇ, ಶಿಷ್ಟರನ್ನು ಪರೆಯುವವಳೂ ನೀನೇ ಆಗಿರುವೆ. ಯಾವ ದೇವತೆಯೂ ನಿನ್ನ ಮಹಿಮೆಯನ್ನು ವರ್ಣಿಸಲು ಅಶಕ್ತನಾಗಿದ್ದಾನೆ.
ತಾಯಿ ಮಹಾಲಕ್ಷ್ಮಿ, ನಿನ್ನನ್ನು ಪ್ರತಿನಿತ್ಯ ಯಾರು ಪೂಜಿಸಿ ಭಜಿಸಿ ಆಸಕ್ತಿಯಿಂದ ನಿನ್ನ ಸೇವೆಗೈಯುವನೋ ಅವನು ಪರಮ ಪುಣ್ಯಶಾಲಿ. ನಿನ್ನ ಚರಿತ್ರೆಯನ್ನು ಪಠಣ ಮಾಡಿದವರಿಗೂ ನಿನ್ನ ಸ್ಮರಣೆ ಮಾಡಿದವರಿಗೂ ನಿನ್ನ ಪಾದದ ಬಳಿ ಸ್ಥಾನ ಖಂಡಿತವಾಗಿಯೂ ದೊರಕುವುದು. ಹೇ ಕರುಣಾಶಾಲಿಯೇ, ನೀನು ದುಷ್ಟರ ವಂಶವನ್ನೇ ನಿರ್ಮೂಲ ಮಾಡಿ ನಿನ್ನ ಸ್ಮರಣೆ ಮಾಡಿದ ಶಿಷ್ಟರನ್ನು ಕಾಯಲು ಆತುರದಿಂದ ಓಡಿ ಬರುವ ತಾಯೇ, ನಿನ್ನನ್ನು ನಾನು ಹೇಗೆ ಎಷ್ಟು ವಿಧದಿಂದ ವಂದಿಸಬೇಕೋ ತಿಳಿಯದಾಗಿದೆ. ನಿನ್ನ ಕೃಪಾ ಕಟಾಕ್ಷಕ್ಕೆ ಪಾತ್ರನಾದವನನ್ನು ನೀನು ಸದಾ ಕಾಯುತ್ತಿರುವೆ. ನಿನ್ನ ದರ್ಶನ ಮಾತ್ರದಿಂದ ಪರಮ ಸುಖವೂ ದೊರೆಯುತ್ತದೆ. ನಿನ್ನ ಶಕ್ತಿಗೆ ಸರಿಸಮಾನರಿಲ್ಲ. ಯಾರು ನಿನ್ನ ಭಕ್ತರನ್ನು ನಿಂದಿಸುವರೋ ಆತನ ನಾಶ ನಿಶ್ಚಿತ. ನಿನ್ನ ಭಕ್ತರಿದ್ದೆಡೆ ನೀನಿರುವೆ, ನಿನಗಿಂತ ಬೇರೆ ಸತ್ಯವಿಲ್ಲ. ತಾಯೇ, ನಿನ್ನ ಕೃಪಾ ಪಾತ್ರನಾದವನು ಸ್ಥಳ, ಜಲ, ಗುಹೆ, ವನ ಎಲ್ಲೇ ಇರಲಿ ಆತನ ಜೊತೆಗಿದ್ದು ನೀನು ಖಡ್ಗಧಾರಿಣಿಯಾಗಿ ರಕ್ಷಿಸುವ ನಿನಗೆ ಯಾವ ಆಸೆಯೂ ಇಲ್ಲ. ಹಾಗೇನಾದರೂ ಇದ್ದರೆ ಅದು ಭಕ್ತರ ಹಿತ ಮಾತ್ರ. ಮಧು ಕೈಟಭ ಸಂಹಾರ ಮಾಡಲು ಭಗವಾನ್ ಮಹಾವಿಷ್ಣುವಿಗೆ ಸ್ಫೂರ್ತಿಯನ್ನಿತ್ತ ದೇವಿ ನೀನು. ಔದುಂಬರ ವೃಕ್ಷದಲ್ಲಿರುವ ಕಾಯಿಗಳಂತೆ ನಿನ್ನಲ್ಲಿ ಬ್ರಹ್ಮಾಂಡವು ಅಂಟಿಕೊಂಡಿದೆ. ತಾಯಿ, ನಿನ್ನ ಅಪಾರ ಮಹಿಮೆಯನ್ನು ಅರಿತವರಾರು? ಆ ಮಹಿಷನು ನಿನಗೆ ಯಾವ ಸಾಟಿಯೂ ಅಲ್ಲ. ನೀನೆಲ್ಲಿ ಅವನೆಲ್ಲಿ? ನಿನ್ನನ್ನು ಕಣ್ಣಾರೆ ಕಂಡವರೇ ಧನ್ಯರು, ಮಾನ್ಯರು. ನಿನ್ನ ಮೂಗುತಿಯ ರತ್ನಕಾಂತಿ, ಓಲೆಯ ತೇಜಸ್ಸು, ಆಭರಣಗಳ ಸೌಂದರ್ಯ, ಕಾಲಂದುಗೆಯಲ್ಲಿನ ಗೆಜ್ಜೆಯ ಹಾಗೂ ಸ್ವರ್ಣ ಕಿರೀಟದ ಕಾಂತಿ ವರ್ಣನಾತೀತವಾಗಿದೆ. ತಾಯೇ, ನಿನ್ನ ಸ್ಮರಣೆಯೇ ಸರ್ವ ಫಲದಾಯಕವಾಗಿದೆ. ನಿನ್ನ ಕೃಪೆಯಿಂದ ಪರಮ ಶತ್ರುಗಳೂ ಮಿತ್ರರಾಗುತ್ತಾರೆ. ದೇವಿ, ನಿನ್ನ ಸ್ಮರಣೆಯೇ ಪರಮ ಮಂತ್ರವಾಗಿದೆ. ಹೀಗೆ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡಿ ದೇವಿಯನ್ನು ಸ್ತೋತ್ರ ಮಾಡಿ ಪುಷ್ಪ, ಧೂಪ, ದೀಪಗಳಿಂದ ಅರ್ಚಿಸಿದರು. ದೇವತೆಗಳು ಕೈಮುಗಿದು ನಿಂತರು. ಆಗ ದೇವಿಯು ಅವರನ್ನು ಕುರಿತು, ನಿಮಗೇನು ಬೇಕೋ ಬೇಡಿಕೊಳ್ಳಿ ಎಂದಳು. ದೇವತೆಗಳು ಮತ್ತೆ ಮತ್ತೆ ನಮಸ್ಕರಿಸಿ, ಅಮ್ಮ, ಮಹಿಷಾಸುರನು ನಾಶವಾದುದೇ ನಿನ್ನ ಮಹಿಮೆ. ನಮಗೂ ಇದೇ ಬೇಕಾದುದು. ನಮಗೆಲ್ಲ ಐಶ್ವರ್ಯ ಸಂಪತ್ತುಗಳನ್ನು ಕೊಡು ಎಂದು ಪ್ರಾರ್ಥಿಸಿದರು. ದೇವಿಯು ಹಾಗೆಯೇ ಆಗಲೆಂದು ನುಡಿದು ತನ್ನ ಪಾರ್ವತಿ ರೂಪದಲ್ಲಿ ಲೀನವಾದಳು. ಹೀಗೆ ದೇವಿ ಮಹಿಮೆಯನ್ನು ಹೇಳಿದ ಶಿವನು ನಂದೀಶ್ವರನನ್ನು ಕುರಿತು, ಇದೇ ದೇವಿಯ ಮಹಿಮೆ ಎಂದನು. ದೇವತೆಗಳೆಲ್ಲರೂ ದೇವಿಗೆ ಜಯ ಜಯಕಾರ ಮಾಡಿ ಹರಿಹರ ಬ್ರಹ್ಮಾದಿಗಳ ಆಜ್ಞೆಯನ್ನು ಪಡೆದು ಮಾತೆಯನ್ನು ನೆನೆದರೆಂಬಲ್ಲಿಗೆ ದೇವಿ ಮಹಾತ್ಮೆಯ 9ನೇ ಅಧ್ಯಾಯವು ಮುಗಿಯಿತು.